ಎಷ್ಟು ಮಸ್ತ್ ರೆಡಿ ಆಗೈತಿ. ಸ್ಲೀಪರ್ ಕೋಚ್ ಅಂತ ಹೇಳಿ ಅನ್ಸಂಗೆ ಇಲ್ಲಿ ನಿಮ್ಗೆ ಹತ್ಕೋಬಾರ್ದು ಅಂತ ಹೇಳಿ ಅವ್ರ ಮಾನಿಟ್ರ್ ಮಾಡ್ತಾರೆ. ಯಾರ ಹೊರಗೆ ಇಳಿದು ಹೋದ್ರು ಪನ್ನೀರ ಮತ್ತು ಬಟಾಣಿ ಪಲ್ಯ ಐತಿ. ಈ ಲೈನ್ ಒಳಗೆ ಫೈನಲಿ 156 ಆದರೆ ಗಾಡಿ ಡಿಪರ್ಚರ್ ಟೈಮಿಂಗ್ ಐತೆ. ಇಲ್ಲೇ ವಾಟ್ರಿಂಗ್ ಪ್ಯಾಸೆಂಜರ್ಸಿಗೆ 40 ಡಿಗ್ರಿ ಟೆಂಪ್ರೇಚರ್ ಐತ್ರಿ. ಇಲ್ಲೇ 43 ಫೀಲ್ ಐತಿ. ಅದಕ್ಕೆ ಇಲ್ಲೇ ಐಸ್ ತೊಗೊಂಬರ್ತಾವ ನಾವು. ಇಟ ಮಟ ಬಿಸಿಲಿಂದ ಸಾಕಾಗಿ ಹೋಗ್ಬಿಟ್ಟಿದ್ರಿ. ನೋಡ್ಬೋದು ಇಲ್ಲೇ ಇವ್ರ ಇಲ್ಲೇ ಚಪಾತಿ ಮಾಡತ್ತಾರೆ. ಚಪಾತಿ ಡೇ 2 ದ ಸನ್ಸೆಟ್ ನೋಡ್ಬೋದು ಇಲ್ಲೇ ಎಷ್ಟು ಮಸ್ತ್ ಆಗತ್ತದ ಅಂತೇಳಿ. ಡೇ 1 ಸೊ ಲೇಟ್ ಈಗ ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. RCD ಇನ್ಸೈಡ್ ಹಿಟ್ಟಿನ ಇನ್ನೊಂದು ನಿಮ್ಗೆ ಇನ್ಸೈಡ್ ಫುಲ್ ವಿಡಿಯೋಕ್ಕೆ ನಿಮ್ಗೆ ಸ್ವಾಗತ ರೀ. ಸೊ ಕರ್ನಾಟಕ ಎಕ್ಸ್ಪ್ರೆಸ್ ಜರ್ನಿ ಎಂಜಾಯ್ ಮಾಡ್ರಿ ಅಂತ ಹೇಳಿ ಅನ್ಕೋತೀನಿ. ಕರ್ನಾಟಕ ಎಕ್ಸ್ಪ್ರೆಸ್ ಜರ್ನಿ ನಾನು ಮಾಡಿದ್ದನ ಈ ಒಂದು ಸ್ಪೆಷಲ್ ಜರ್ನಿನ ಮಾಡ್ಬೇಕಂತ ಹೇಳ್ರಿ. ಹೌದ್ರಿ, ನಾನಿವ ಟ್ರಾವೆಲ್ ಮಾಡತ್ತೀನಿ. ಇದೇ ಸ್ಪೆಷಲ್ ಟ್ರೈನ್ ಒಳಗೆ ಯಾವುದಪ್ಪ ಅಂತಂತಂದ್ರೆ IRCTCದ ಭಾರತ್ ಗೌರವ್ ಟೂರಿಸ್ಟ್ ಟ್ರೈನ್. ಎಷ್ಟು ಮಸ್ತ್ ಮದುವೆ ಹೆಣ್ಣಿನ ಥರ ತಯಾರಾಗೈತೆ ನೋಡ್ರಿ. ಬಟ್ ಇವತ್ತು ಇದ್ರದ್ದು ಮದುವೆ ಇಲ್ಲ. ಇವತ್ತು ನಮ್ದು ಜರ್ನಿ ಐತಿ ಒಂದು ಹೊಸ ತೀರ್ಥ ಸ್ಥಳಕ್ಕೆ. ಹೌದ್ರಿ, ನಾವಿವತ್ತು ಮುಖ್ಯಮಂತ್ರಿ ತೀರ್ಥಯಾತ್ರಾ ಯೋಜನೆ ಅಂಡರ್ ಒಳಗೆ ಸ್ಟಾರ್ಟ್ ಆಗ್ತಿರುವಂತಹ ಮಹಾರಾಷ್ಟ್ರದಿಂದ ಬಿಹಾರದ ಗಯಾ ಬೋಧ್ಗಯಾ ಕೇರ್ಬೋದ್ರಿ ನೀವು. ಅದು ತೀರ್ಥ ಸ್ಥಳ. ಎಲ್ಲ ಭಾರತ್ ಗೌರವ್ ಜರ್ನಿಗಿಂತ ಮೊದಲು ಎಲ್ಲ ಪ್ಯಾಸೆಂಜರ್ಸಿಗೂ ಒಂದು ಮೆಸೇಜ್ ಕೊಟ್ಟಿರ್ತಾರೆ. ರೈಲ್ವೆ ಸ್ಟೇಷನ್ ಹೊರಗಡೆ ಒಂದು ಪ್ಲೇಸ್ ಒಳಗೆ ಎಲ್ಲರನ್ನೂ ಕೂಡಿಸಿ ಅಲ್ಲಿ ಅವ್ರಿಗೆ ಸ್ಟೆಪ್ ಬೈ ಸ್ಟೆಪ್ ಗೈಡ್ ಮಾಡ್ತಾರೆ. ಹೆಂಗಪ್ಪ ಅಂತಂತಂದ್ರೆ ಅವ್ರಿಗೆ ಸೀಟ್ ಅಲೋಕೇಶನ್ ಅಂತೂ ಮೊದಲಾಗಿರುತ್ತೆ. ಅದಕ್ಕೆ ಅವ್ರಿಗೆ ಬೈ ನೇಮ್ ಅವ್ರದ್ದು ವೆರಿಫಿಕೇಷನ್ ಮಾಡ್ಕೊಂಡು ಒಂದು ಸಣ್ಣ ಪ್ರೋಗ್ರಾಮ್ ಮಾಡಿ ಅವ್ರನ್ನ ವೆಲ್ಕಮ್ ಮಾಡಿ ಅವ್ರಿಗೆ ಪ್ರತಿಯೊಬ್ಬರಿಗೂ ID ಕಾರ್ಡ್ ಕ್ಯಾಪ್ ಎಲ್ಲ ಪ್ರೊವೈಡ್ ಮಾಡ್ತಾರೆ. ಇದರಿಂದ ಇವರು ನಮ್ಮ ಪ್ಯಾಸೆಂಜರ್ ಅಂತೇಳಿ ಕಂಡುಹಿಡಿಯೋಕೆ ಭಾಳ ಹೆಲ್ಪ್ಫುಲ್ ಆಗುತ್ತೆ ಮತ್ತು ಅವ್ರಿಗೆ ಗೈಡ್ ಮಾಡ್ತಾರೆ. ಅದಷ್ಟೇ ಅಲ್ಲದೆ ಇಲ್ಲಿ ಒಂದು ಸಣ್ಣ ಪ್ರೋಗ್ರಾಮ್ನು ಅರೇಂಜ್ ಮಾಡಿರ್ತಾರೆ IRCTC ಆಫಿಷಿಯಲ್ಸ್ ಕಡೆಯಿಂದ. ಜರ್ನಿ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು ನಮ್ಗೆ DDUದ ವ್ಯಾಗ್ 7 ಲೊಕೊಮೋಟಿವ್ ಲೀಡಿಂಗ್ ಇರೋದೈತ್ರಿ. ಸೊ ಇಲ್ಲಿ ನೋಡ್ರಿ, ಇದು ನಮ್ದು ಭಾರತ್ ಗೌರವ್ ಟೂರಿಸ್ಟ್ ಟ್ರೈನ್ದ ಎಷ್ಟು ಚಂದ ಹೊರಗಿಂದ ಎಲ್ಲ ಡೆಕೋರೇಟಿವ್ ಮಾಡ್ಯಾರಂತಂತೇಳಿ. ಸೊ ಇದು ರೇಖದ ಏನು ಸ್ಪೆಷಾಲಿಟಿ, ಈ ಟ್ರೈನದ್ದು ಏನು ಸ್ಪೆಷಾಲಿಟಿಪ್ಪ ಅಂತಂತಂದ್ರೆ ಇದು ಪ್ಯೂರ್ ನಾನ್ AC ಟ್ರೈನ್ ರೀ, ಸ್ಲೀಪರ್ ಟ್ರೈನ್, ಅದು ಫ್ರೀ ಒಳಗೆ. ಸೊ ಇಲ್ಲಿ ನೀವು ನೋಡ್ಬೋದು ಎಷ್ಟು ಮಸ್ತ್ ರೆಡಿ ಆಗೈತಿ. ಸ್ಲೀಪರ್ ಕೋಚ್ ಅಂತೇಳಿ ಅನ್ಸಂಗೆ ಇಲ್ಲಿ ನಿಮ್ಗೆ ಅಷ್ಟು ಇದ್ರೊಳಗೆ ರಾಯಲ್ ಆಗಿ ಮಾರ್ಪಾಡು ಮಾಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಹೊರಗೆ ಇದ್ರ ಮೇಲೆ ಎಲ್ಲ ಡೀಟೇಲಿಂಗ್ ಐತಿ. ದೇಖೋ ಅಪ್ನಾ ದೇಶ, ಇನ್ಕ್ರೆಡಿಬಲ್ ಇಂಡಿಯಾ ದೇಖೋ ಅಪ್ನಾ ದೇಶದ ಅಂಡ್ರ ಒಳಗೆ ಈ ಟ್ರೈನ್ ರನ್ ಆಗತ್ತೈತ್ರಿ. ಮಹಾರಾಷ್ಟ್ರದ ಛತ್ರಪತಿ ಸಂಭಾಜಿ ನಗರಿಂದ ಬೋಧ್ ಗಯಾ ಮಠ ಅಂದ್ರೆ ಗಯಾ, ಬಿಹಾರದ ಗಯಾ ಮಠ ಇರುತ್ತೆ ರೀ. ಈ ಟ್ರೈನ್ ಒಳಗೆ ಏನೇನೆಲ್ಲ ಯಾತ್ರಾರ್ಥಿಗಳು ಟ್ರಾವೆಲ್ ಮಾಡ್ತಾರೆ ಅವ್ರಿಗೆ A to Z ರೂಮ್ಸ್, ಟ್ರೈನ್ ಒಳಗೆ ಜರ್ನಿ, ಟ್ರೈನ್ ಒಳಗೆ ಊಟ, 3 ಟೈಮ್ ಊಟ ರೀ, ಒಂದೇ ಟೈಮ್ ಅಲ್ಲ. ಬೆಳಿಗ್ಗೆ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಎಲ್ಲ ಫ್ರೀ. ಮತ್ತು ಅದಾದ್ಮೇಲೆ ಅಲ್ಲಿ ಅಡ್ಡಾಡ್ಸೋದು ಫ್ರೀ. ವಾಪಸ್ ತಂದ ಮನಿ ಮಠ ಬರೋದೆಲ್ಲ ಗೋರ್ಮೆಂಟ್ನ ನೋಡ್ಕೊಳತ್ತ ಮುಖ್ಯಮಂತ್ರಿ ತೀರ್ಥಯ ಸ್ಥಳ ಯೋಜನೆ ಅಂಡ್ರ ಒಳಗೆ. ಇದಕ್ಕೆಲ್ಲ ಏನೇನು ಬೇಕು ಏನೇನೆಲ್ಲ ಅಂತ ಹೇಳ್ತೀನಿ. ರೀಸೆಂಟಾಗಿ ನಾನು ಜರ್ನಿ ಕವರ್ ಮಾಡಿದ್ದೆ ನಿಮಗೆ ಇಂಥದ್ದು ಸೇಮ್ ಹರಿಯಾಣ ಗೋರ್ಮೆಂಟದ ಮುಖ್ಯಮಂತ್ರಿ ತೀರ್ಥಯಾತ್ರಾ ಯೋಜನೆ. ಸೊ ಇದು ಬಂದ್ಬಿಟ್ಟು ಮಹಾರಾಷ್ಟ್ರದ ತೀರ್ಥಯಾತ್ರಾ ಯೋಜನೆ. ಇದ್ರೊಳಗೆ ಏನೇನೆಲ್ಲ ಥಿಂಗ್ಸ್ ಡಿಫ್ರೆಂಟ್ ಅದಾವ ಮತ್ತು ಇದ್ರೊಳಗೆ ಸರ್ವಿಸಸ್ ಹೆಂಗೆಲ್ಲ ಅದಾವ ಅಂತೇಳಿ ನಾವು ನೋಡೋಣ ಅಂತ. ಬಟ್ ಅದಕ್ಕಿಂತ ಮೊದಲು ನಮ್ಮ ಟ್ರೈನ್ ಎಷ್ಟು ಮಸ್ತ್ ಡೆಕೋರೇಟ್ ಆಗೈತೆ ನೋಡ್ರಿ. ಇಲ್ಲಿ ಭಾರತ್ ಗೌರವದ ಸ್ಪೆಷಲ್ ಟೂರಿಸ್ಟ್ ಟ್ರೈನ್ ಇದೆ. ಈ ಟ್ರೈನ್ ಒಳಗೆ ನಿಮ್ಗೆ ಪೂರ್ತಿ ಸ್ಲೀಪರ್ ಬೋಗಿಗಳು ನೋಡೋಕೆ ಸಿಗ್ತಾವ್ರಿ. ನೀವು AC ಟ್ರೈನದ ಜರ್ನಿ ನೋಡಿದ್ರಿ ನಮ್ಮ ಜೊತೆ, ಇದು ಪೂರ್ತಿ ಸ್ಲೀಪರ್ ಬೋಗಿ ಇರೋದ್ರಿಂದ ಜರ್ನಿ ಭಾಳ ಯೂನಿಕ್ ಆಗೋದೈತಿ. ಈಗ ಟೈಮ್ ಆಗೈತೆ ರೀ 3:51. ನಮ್ಮ ಗಾಡಿ ಡಿಪಾರ್ಚರ್ ಐತಿ 4:00. ಇದಕ್ಕೆ ಫ್ಲಾಗ್ ಆಫ್ ಮಾಡಕ್ಕೆ ಬರತ್ತಾರ ಮಹಾರಾಷ್ಟ್ರದ ಚೀಫ್ ಮಿನಿಸ್ಟರ್ ದೇವೇಂದ್ರ ಫಡ್ನವೀಸ್, DCM ಆದಂಥ ಏಕನಾಥ್ ಶಿಂದೇಜಿ ಮತ್ತು ವಿವಿಧ ಥರದ ಮಿನಿಸ್ಟರ್, IRCTC ಆಫಿಷಿಯಲ್ಸ್ ಎಲ್ಲ ಈ ಇವೆಂಟಿಗೆ ಬರತ್ತಾರೆ. 4:00 ಛತ್ರಪತಿ ಸಂಭಾಜಿನಗರಿಂದ ಡಿಪಾರ್ಟ್ ಆಗಿ ಈ ಟ್ರೈನ ಹೋಗುತ್ತೆ ರೀ ಮನ್ಮಾಡಿಗೆ. ಹೌದ್ರಿ, ನೀವು ನೋಡಿರ್ಬೋದು. ನಂದು ರೀಸೆಂಟ್ ಜರ್ನಿ ಒಳಗೆ ನಾವು ಮನ್ಮಾಡಿಗೆ ಬಂದಿದ್ದೀವಿ. ಮನ್ಮಾಡದಿಂದ ಭುಸಾವಲ್, ಇಟಾರ್ಸಿ ಮೇಲೆ ಜಬಲ್ಪುರದಿಂದ ಪ್ರಯಾಗ್ರಾಜ್ದಿಂದ ದೀನ್ ದಯಾಳ್ ಉಪಾಧ್ಯಾಯ ಹೋಗಿ ನಾವು ಹೋಗಿ ತಲುಪ್ತೀವಿ ಇವತ್ತು ನಾಡಿದ್ದು ಬೆಳಿಗ್ಗೆ 4 ಗಂಟೆಗೆ ಗಯಾಗ ಹೋಗಿ ಅಲ್ಲಿ ಗಯಾದ ಏನೇನೆಲ್ಲ ಪ್ಲೇಸಸ್ ಅದಾವಲ್ಲ ಎಲ್ಲ A to Z ನಾನು ನಿಮ್ಗೆ ಅಡ್ಡಾಡಿಸ್ತೇನೆ ರೀ. ಸೊ ಅದಕ್ಕಿಂತ ಮೊದಲು ಈ ಟ್ರೈನ್ ಒಳಗೆ ಏನೇನೆಲ್ಲ ಸ್ಪೆಷಾಲಿಟಿ ಐತಿ, ಭಾರತ್ ಗೌರವ್ ಟೂರಿಸ್ಟ್ ಟ್ರೈನ್ ಅಂದರೆ ಏನು, ಇದ್ರೊಳಗೆ ಹೆಂಗೆ ಎಲ್ಲ ಸೌಕರ್ಯ ಇರುತ್ತೆ ಎಲ್ಲ ನಾನು ನಿಮ್ಗೆ ತಿಳಿಸಿ ಕೊಡ್ತೇನೆ.
ಅದಷ್ಟೇ ಅಲ್ಲದೆ ನೀವು ಇಲ್ಲೇ ಒಂದಷ್ಟು ಇವೆಂಟ್ಗಳ್ನೂ ಅದಾವೆ ರೀ. ಯಾವುದೋ ಒಂದು ಸ್ಪೆಷಲ್ ಟ್ರೈನ್ ಹೋಗುತ್ತಂದ್ರೆ ಅದಕ್ಕಿಂತ ಮೊದಲು ಇವೆಂಟ್ಗಳು ಇರ್ತಾವೆ, ರಿಜಿಸ್ಟ್ರೇಷನ್ ಇರುತ್ತೆ, ಎಲ್ಲ ಪ್ಯಾಸೆಂಜರ್ಸಿಗೂ ID ಕಾರ್ಡ್ದು ಎಲ್ಲ ಪ್ರೊವೈಡ್ ಮಾಡ್ತಾರೆ. ಸೊ ಟೈಮ್ ಆಗೋ ಮಟ್ಟ ವೇಟ್ ಮಾಡಿ ನಾವು ಈ ಗಾಡಿದ ಡಿಪಾರ್ಚರ್ ನೋಡೋಣ ಅಂತ. ಫೈನಲಿ ನಾವು ಡಿಪಾರ್ಟ್ ಆಗತ್ತೀವಿ ರೀ. ಇನ್ನೂ ಫ್ಲಾಗ್ ಆಫ್ ಬಿಟ್ಟು ಬಲೂನ್ ಆಫ್ ಆಗೇ ಆಗದ. ಸನ್ಸೆಟ್ ಮಸ್ತ್ ಆಗತ್ತೆ. ಈವ್ನಿಂಗ್ ಟೈಮ್ ಅದಕ್ಕೆ ಚಾಯದಿಂದ ನಮ್ದು ಸ್ವಾಗತ ಆಗೈತಿ. ಸೊ ಹೋಗೋಣ ಅಂತ ನೋಡೋಣ ಹೆಂಗೆ ಪ್ಯಾಸೆಂಜರ್ಸ್ ಎಲ್ಲ ಹೆಂಗೆ ಕುಂತಾರೆ. 60 ವಯಸ್ಸು ಅದಾರು ಅದಾರಲ್ಲ, ಸೊ ಅವ್ರಿಗೆಲ್ಲ ಹೆಂಗೆ ಸರ್ವಿಸಸ್ ಐತೆ ನೋಡೋಣ. ಪ್ರೀಮಿಕ್ಸ್ ಟೀ ಚಲೋ ಇದೆ. ಹಾಫ್ ಆನ್ ಅವರ್ ಆದ್ರೆ ಟ್ರೈನ್ ಸ್ಟಾರ್ಟ್ ಆಗಿ ಒಂದು ಸ್ವಲ್ಪ ಕತ್ಲಾಗೈತಿ ಈಗ. ಸೊ ನೋಡ್ಬೋದು ನೀವು ಇಲ್ಲಿ ಇಂಟೀರಿಯರ್ ಸಿಂಗ್ ಐತಿ, ಲೋವರ ಮಿಡಲ್ ಅಪ್ಪರ್ ಸೀಟಿಂಗ್ ಐತಿ. ಸೀಟಿಂಗ್ ಕಾಂಬಿನೇಷನ್, ಸೀಟಿಂಗ್ ಕಲರ್ ಎಲ್ಲ ನೀವು ಚೇಂಜ್ ನೋಡತ್ತೀರಿ. ಯಾಕಂತಂದ್ರೆ ಇದು ಡಿಸೈನ್ ಆಗೈತಿ ಭಾರತ್ ಗೌರವ್ ಟೂರಿಸ್ಟ್ ಟ್ರೈನ್ ಅಂತ ಹೇಳಿ ಡಿಫ್ರೆಂಟ್ ಆಗಿ. ಅದಕ್ಕೆ ನಿಮ್ಗೆ ಸೀಟಿಂಗ್ ಕಾಂಬಿನೇಷನ್ ಒಳಗಿನ ಇಂಟೀರಿಯರ್ ಎಲ್ಲ ಡಿಫ್ರೆಂಟ್ ಆಗಿ ಕಾಣುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು ಇಲ್ಲೇ 2 ಕಡೆನೂ ನಿಮ್ಗೆ ಚಾರ್ಜಿಂಗ್ ಸಾಕೆಟ್ ನೋಡಕ್ಕೆ ಸಿಗುತ್ತೆ. 4 ಜನಕ್ಕೆ ಕಡೆ ಒಂದು 3 ಜನಕ್ಕೆ ಕಡೆ ಒಂದು 3 ಜನಕ್ಕೆ ಕಡೆ ಒಂದು, ಟೋಟಲ್ ಇಲ್ಲಿ 6 ಜನಕ್ಕೆ 2 ಚಾರ್ಜಿಂಗ್ ಸಾಕೆಟ್, 3 ಫ್ಯಾನ್ಸು ಅದಾವ. ಸೊ ಅಲ್ಲೇ ಲೋವರ್ ಸೈಡ್ ಅಪ್ಪರಿಗೆ ಒಂದೊಂದು ಚಾರ್ಜಿಂಗ್ ಸಾಕೆಟ್ನು ಅದಾವ. ಇದು ಇಂಟೀರಿಯರ್ ಐತಿ. ಇಲ್ಲೇ ಬಾಟಲ್ ಹೋಲ್ಡರ್ ಐತಿ, ಲಗೇಜ್ ಇಟ್ಕೊಳ್ಳೋಕ್ಕೂ ಆರಾಮ್ ಸ್ಪೇಸ್ ಇದೆ. ಯಾಕಂದ್ರೆ ಟೂರಿಸ್ಟ್ ಟ್ರೈನ್ ಇರೋದ್ರಿಂದ ಜಾಸ್ತಿ ಜನ ಲಗೇಜ್ನು ಇದ್ರೊಳಗೆ ಕ್ಯಾರಿ ಮಾಡ್ತಾರೆ. ಸೊ ಈಗ ಜರ್ನಿ ನಡೆದೈತಿ. ಇನ್ನೇನು 8 ಗಂಟೆ 8:30 ಆಗೋಷ್ಟೊತ್ತಿಗೆ ನಮ್ದು ಊಟನೂ ಬರುತ್ತೆ, ಅದನ್ನು ತೋರಿಸ್ತೀನಿ. ಮನ್ಮಾಡದ ಪ್ಲಾಟ್ಫಾರ್ಮ್ ನಂಬರ್ 1ಗೆ ಇಲ್ಲೇ ಎಂಟ್ರ್ ಆದೀವಿ ನೋಡ್ರಿ. ಸೊ ಇಲ್ಲಿ ನಮ್ದು ಆಪ್ರೇಟಿಂಗ್ ಹಾಲ್ಟ್ ಐತಿ. ನಮ್ಮ ಟ್ರೈನಿಗ ಬಂದು ತಲುಪೈತ್ರಿ ಮನ್ಮಾಡ್ ಜಂಕ್ಷನಿಗೆ. ಪ್ಲಾಟ್ಫಾರ್ಮ್ ನಂಬರ್ 1ಗೆ ನಾವೀಗ ರೀಚ್ ಆಗೇವೆ. ಸೊ ಇಲ್ಲಿ ಹಂಗೇನು ಇದು ಬೋರ್ಡಿಂಗ್ ಪಾಯಿಂಟ್ ಏನಿಲ್ಲ, ಹಂಗೆ ಆಪ್ರೇಟಿಂಗ್ ಹಾಲ್ಟ್ ಇರ್ತಾವೆ. ಯಾಕಂತಂದ್ರೆ ದೊಡ್ಡ ಜಂಕ್ಷನ್ ಅಲ್ಲ, ವಾಟರ್ ಫಿಲ್ಲಿಂಗ್ ಇದು ಎಲ್ಲ ಇರುತ್ತೆ, ಮತ್ತು ಕ್ರ್ಯೂ ಚೇಂಜ್ ಪಾಯಿಂಟ್ ಇರುತ್ತೆ ಅಂತ ಹೇಳಿ. ಈ ಟೂರಿಸ್ಟ್ ಟ್ರೈನ್ದು ಒಂದು ಬೆಸ್ಟ್ ಥಿಂಗ್ ಏನಂತಂದ್ರೆ ಆನ್ ಬೋರ್ಡ್ ನಮ್ಗೆ ಪ್ಯಾಂಟ್ರಿ ಕಾರ ಇಲ್ಲೇ ಐತೆ ನೋಡ್ರಿ. ಪ್ಯಾಂಟ್ರಿ ಕಾರ್ ಇರೋದ್ರಿಂದ ಏನಾಗುತ್ತೆ ಅಂತಂತಂದ್ರೆ ನಮ್ಗೆ ಹೊರಗೆ ಊಟದ್ದು ಏನು ಚಿಂತೆನೇ ಇರೋದೇ ಇಲ್ಲ. ಈ ಟ್ರೈನ್ ಒಳಗೆ ಟ್ರಾವೆಲ್ ಮಾಡೋದು ಮುಂದೆ ಆನ್ ಬೋರ್ಡ್ ಊಟ ನೀರು ಎಲ್ಲ A to Z ಅಲ್ಲೇ ಕೊಡುತ್ತೆ. ಜಸ್ಟ್ ನೀವು ಎಂಜಾಯ್ಮೆಂಟಿಗೆ ಒಂದು ಸ್ವಲ್ಪ ಅಡ್ಡಾಡ್ತಾರೆ ಅಂದ್ರೆ ನೀವು ಹೊರಗೆ ಇಳದ ಅಡ್ಡಾಡ್ಬೋದು. ಒಂದು ಕೋಚಿಗೆ ಇಲ್ಲೇ ಸೆಕ್ಯೂರಿಟಿನೂ ಇರ್ತಾರೆ ನೋಡ್ರಿ. ಹೊರಗಿಂದ ಅನ್ನೋ ಥರ ಪ್ಯಾಸೆಂಜರ್ಸ್ ಎಲ್ಲ ಹತ್ಕೋಬಾರ್ದು ಅಂತ ಹೇಳಿ ಅವ್ರ ಮಾನಿಟ್ರು ಮಾಡ್ತಾರೆ. ಯಾರು ಹೊರಗೆ ಇಳಿದು ಹೋದ್ರೂ ಅವ್ರನ್ನ ಚಂದ ನಮಗೆ ವಾಪಸ್ ಹಚ್ಚೋದು ಎಲ್ಲ ಇವ್ರದ್ದೇ ಕೆಲಸ ಇರುತ್ತೆ. ಯಾವುದೋ ಟ್ರೈನ್ दादर का गाड़ी है पटनी. ಊಟ ಬಂದೈತ್ರಿ ಈಗ ಭಾರತ್ ಗೌರವ್ ಟೂರಿಸ್ಟ್ ಟ್ರೈನ್ ಒಳಗೆ. ಮಸ್ತ್ ಟ್ರೇ ಒಳಗೆ ಇಲ್ಲೊಂದು ನಿಮ್ಗೆ ಫಾಯಿಲ್ ಒಳಗೆ ಇಟ್ಟು ಕೊಡ್ತಾರೆ. ಇಲ್ಲೇ ಐತಿ ರೈಸ್ ಮತ್ತು ದಾಲ್. ಸೊ ಸ್ಟಾರ್ಟಿಂಗಿಂದ ಇಲ್ಲಿ ನೋಡ್ರೆ ನಾನು ಇಸ್ಕಾನ್ ಒಳಗೆ ನಿಮ್ಗೆ ಗೊತ್ತಿರ್ಬೋದು, ಇಸ್ಕಾನಿಂದ ನಮಗೆ ಊಟ ಬರ್ತಿತ್ತು ಗೌರ್ಮೆಂಟ್ ಸ್ಕೂಲ್ ಒಳಗೆ. ಸೊ ಅವ್ರಿಗೆ ಇದು ಭಾರಿ ಬೆಸ್ಟ್ ಅನಿಸ್ತಿತ್ತು. ಅದಷ್ಟೇ ಅಲ್ಲದೆ ಇಲ್ಲಿ ನೋಡ್ರಿ ಇಲ್ಲಿ ಪನ್ನೀರ ಮತ್ತು ಬಟಾಣಿ ಪಲ್ಯ ಐತಿ. ಇಲ್ಲೇ ದಾಲ್ನ ಸಪ್ರೇಟ್ ಆಪ್ಷನ್, ಇಲ್ಲೇ ಕ್ಯಾಬೇಜ್ ಪಲ್ಯ ಐತಿ. ಸೊ ಅದಲ್ಲದೆ ನಿಮ್ಗೆ ಸ್ವೀಟ್ ಒಳಗೆ ಇಲ್ಲೇ ರಸಗುಲ್ಲ ಮತ್ತು ಮ್ಯಾಂಗೋ ಪಿಕಲ್ ಕೊಟ್ರೆ. ಸೊ ಒಂದೊಂದು ಟೇಸ್ಟ್ ಮಾಡೋಣ ಅಂತ. ಇಲ್ಲೇ ನಿಮ್ಗೆ ಚಪಾತಿ ಸಿಗಲ್ಲ, ಪರಾಟ ಅಂತಾರೆ. ಚಪಾತಿನ ಸ್ವಲ್ಪ ದಪ್ಪದಾಗಿ ಮಾಡಿ ಇದನ್ನು ಪರಾಟ ಅಂತ ಮಾಡ್ತಾರೆ. ಪರೋಟ ಡಿಫ್ರೆಂಟ, ಪರಾಟ ಡಿಫ್ರೆಂಟ. ಸೊ ನಾರ್ಮಲಾಗಿ ಮಸ್ತ್ ಐತಿ, ಸಿಂಪಲ್ ಐತಿ, ಸಿಂಪಲ್ ಇದ್ದು ಡೆಲಿಷಿಯಸ್ ಐತಿ. ಒಂದು ಸ್ವಲ್ಪ ನಾವು ಪನ್ನೀರ್ ಟೇಸ್ಟ್ ಮಾಡೋಣ. ಪನ್ನೀರ್ ನೋಡ್ಬೋದು ನೀವೆಲ್ಲ, ಗ್ರೇವಿ ಚಲೋ ಅನ್ಸತ್ತೈತೆ. ಇದು ಈ ಪಲ್ಯ ಮಸ್ತ್ ಸಾದಾ ಐತ್ರಿ. ಇದ್ರೊಳಗೆ ಸ್ವಲ್ಪ ಮಸಾಲೆ ಐತಿ. ಹೆಂಗೆ ಪನ್ನೀರ್ ಪಲ್ಯ ಆಗಿರ್ಬೇಕಲ್ಲ, ಟ್ರಾವೆಲ್ ಫ್ರೆಂಡ್ಲಿ ಮೀಲ್ ಐತಿ. ಸೊ ಇದನ್ನೆಲ್ಲ ಕಂಪ್ಲೀಟ್ ಮಾಡ್ತೀನಿ. ರೈಸ್ ಮತ್ತು ದಾಲದ ನಾನು ಆಮೇಲೆ ನಿಮಗೆ ಹೇಳ್ತೇನೆ ಅಂತ. ಎಲ್ಲಾರ್ದು ಊಟ ಆಯ್ತು ನೋಡ್ರಿ. ಇಲ್ಲ ಮಲಾರ್ ಬೈದು ಪ್ಲೇಟ್ನಾಗ ಕೋಕೋ ಕೋಲಾ ಹಾಕ್ಯಾರ. ಈ ಪೀರೆ ಈಗ ಎಕ್ಸ್ಪೆರಿಮೆಂಟ್ ಮಾಡಾಕೇನೋ ಹಾಕ್ಯಾರ. ಮಸ್ತ್ ಎಲ್ಲಾರು ಎಂಜಾಯ್ ಮಾಡೋದ. ಇಲ್ಲಿ ನೋಡ್ರಿ ಇಲ್ಲಿ. ಸೊ ಟೈಮ್ 10:40 ಆಗತ್ತದ. ಈಗ ಫಸ್ಟ್ ಡೇ ಟ್ರೈನ್ ಆಗುತ್ತೆ.
ಸೊ ಅದಕ್ಕಿಂತ ಮೊದಲ ಸ್ಪೀಡ್ ನೋಡೋಣಂತ ಗಾಡಿ ಎಷ್ಟರೊಳಗೆ ಹೊಂಟದ ಅಂತೇಳಿ. ವ್ಯಾಗ್ 7 ನಮಗೆ ಲೀಡಿಂಗ್ ಐತಿ. 87-88 ಹೊಂಟದ್ರಿ. ಯಾಕಂತಂದ್ರೆ ಸ್ಪೆಷಲ್ ಟ್ರೈನ್ ಅಲ್ಲ ಅದಕ್ಕೆ. ಊಟದ ಬಗ್ಗೆ ನಾನು ನಿಮ್ಗೆ ಸಿಂಪಲ್ ಆಗಿ ಹೇಳಿನಲ್ರಿ, ಅಷ್ಟು ಮಸ್ತನ ಇರ್ತದ. ನಾನು ಭಾರತ್ ಗೌರವ್ ಟೂರಿಸ್ಟ್ ಟ್ರೈನ್ ಒಳಗೆ ಒಂದು ಇದನ್ನ ನೋಡೀನಿ. ಬೇರೆ ಟ್ರೈನ್ಗಳಿಗಿಂತ ಈ ಟ್ರೈನ್ ಒಳಗೆ ಊಟ ಡಿಫ್ರೆಂಟ್ ಇರುತ್ತೆ, ಸಾದಾ ಇರುತ್ತೆ. ಜಾಸ್ತಿ ರಾಯಲ್ಟಿ ಕೊಡಕ್ಕೂ ಹೋಗಂಗಿಲ್ಲ ಅವ್ರು. ಹೆಂಗೆ ಸಿಂಪಲ್ ಆ್ಯಂಡ್ ಸ್ಮೂತ್ ಮತ್ತು ಟೇಸ್ಟಿಯರ್ ಇರ್ಬೇಕಲ್ಲ, ಅಷ್ಟು ಟೇಸ್ಟಿಯರ ಈ ಗಾಡಿ ಒಳಗೆ ಮೇಂಟೈನ್ ಮಾಡ್ತಾರೆ. ನೀವು ಭಾರತ್ ಗೌರವ್ ಟೂರಿಸ್ಟ್ ಟ್ರೈನ್ ಯಾವ ಟ್ರಾವೆಲ್ ಮಾಡ್ರೆ ನಂಗೆ ಕಾಮೆಂಟ್ ಮಾಡ್ತೀವಿ ಸರಿ. ಹಾಂ ಭೈ, ಈಗ ನಾವು ಜಲಗಾಂವ್ जंक्शन स्किप ಮಾಡಾದೇವ್ ರೀ. चलिए जी दोस्तों, यहाँ पे जलगांव स्टेशन को हम स्किप करने वाले हैं. जलगांव ಈ ಲೈನ್ ಒಳಗೆ ಇದೊಂದು ಮೇಜರ್ ಜಂಕ್ಷನ್ ನೋಡ್ರಿ, ಜಲಗಾಂವ ಭುಸಾವಲ್. ಮ್ಯಾಮ್ ಭುಸಾವಲ್ ಸ್ಟಾಪ್ ಕೊಟ್ರೆ ಮ್ಯಾಮ್ ಜಲಗಾಂವ್ ಕೊಡ್ತಾರೆ, ಜಲಗಾಂವ್ ಕೊಟ್ಟರೆ ಭುಸಾವಲ್ ಕೊಡ್ತಾರೆ, ಹಿಂಗಾಗಿರ್ತಾರೆ. ये बड़ा स्टेशन है, इसकी तो दिखाना जरूरी है, मैंडेटरी है. ಫೈನಲಿ ನಾವು ಈಗ ಭುಸಾವಲ್ ಜಂಕ್ಷನಿಗೆ ಎಂಟ್ರ್ ಆಗತ್ತೀವಿ ರೀ. ಒಂದು ಸ್ವಲ್ಪ ಅಡ್ಡಾಡಕ್ಕೆ ಜಾಗ ಸಿಕ್ಕಂಗೆ ಆಗತ್ತೆ ನೋಡ್ರಿ. ಈಗ ಫೈನಲಿ ನಾವೀಗ ಭುಸಾವಲ್ ಜಂಕ್ಷನಿಗೆ ಎಂಟ್ರ್ ಆಗತ್ತೀವಿ ರೀ. 1:15 ರಾತ್ರಿ 1:15 ನೋಡ್ರಿ, ಇಲ್ಲಿ ಮಿಕಾ ಎದ್ದಾರಂಗೆ ಎಲ್ಲರೂ ಎದ್ದು ನಿಂತೇವೆ. सोने नहीं मिला भाई. आप तो 11 बजे गुड नाइट कर दिए थे. बार-बार गुड मॉर्निंग तो लगा दिए थे, सोने कौन देगा भाई? क्या भाई, वैसे क्या कर रहे थे? सोने नहीं दे रहे थे. मस्त है भाई, एक ही तो ट्रिप मिला जिसमें सारे मजा आ रहा. ಫೈನಲಿ ನಾವು ಒಂದು ಬಿಗ್ ರೈಲ್ವೆ ಸ್ಟೇಷನಿಗೆ ಎಂಟ್ರ್ ಆಗಿವ್ರಿ. ಒಂದಿಟ್ಟು ಇದು ಸಿಕ್ಕಂಗೆ ಐತಿ. ಯಾಕಂದ್ರೆ ನಾನ್ ಸ್ಟಾಪ್ ಆಗಿ ರನ್ನಿಂಗ್ ಇತ್ತು. ನಮ್ಗೆ ಆಫೀಷಿಯಲಾಗಿ ಯಾವ ಸ್ಟಾಪ್ಗಳಿಲ್ಲ ಹೇಳ್ದಂಗೆ. ಆಪ್ರೇಟಿಂಗ್ ಹಾಲ್ಟ್ ಮನ್ಮಾಡ್ ಒಂದಿತ್ತು. ಮನ್ಮಾಡ್ ಆದಮೇಲೆ 190 ಕಿಲೋಮೀಟ್ರ್ ಏನೋ ನಾನ್ ಸ್ಟಾಪ್ ಆದಮೇಲೆ ನಾವೀಗ ಎಂಟ್ರ್ ಆಗ್ಯಾವ್ರಿ ಭುಸಾವಲ್ ಜಂಕ್ಷನ್ಗೆ. ಜಂಕ್ಷನ್ ಪಾಯಿಂಟ್ ಯಾಕಂತಂದ್ರೆ ಇಲ್ಲಿಂದ ಒಂದು ಲೈನ್ ನಾಗ್ಪುರಿಗೆ ಹೋಗುತ್ತಾ, ಒಂದು ಲೈನ್ ನಾವು ಬಂದಂಥ ಮೇನ್ ಲೈನ್ ಯಾವ್ದು ಹೇಳ್ರಿ, ಮನ್ಮಾಡ್ ಸೈಡಿಂದ ಬಂದೆವು. ಒಂದು ಲೈನ್ ಮುಂದೆ ಮೇನ್ ಹೋಗುತ್ತಾ, ನಾವೀಗ ಹೋಗ್ತೇವಲ್ಲ ಖಂಡವಾ ಇಟಾರ್ಸಿ ಸೈಡ್. ಸೊ ಇಲ್ಲೇ ನಾವು ಒಂದು ಸ್ವಲ್ಪ ಹಂಗೆ ಅಡ್ಡಾಡಕ್ಕೆ. ಊಟ ಮಸ್ತಾಗಿತ್ತು, ನೀವು ರಿವ್ಯೂ ಎಲ್ಲ ನೋಡ್ರಿ, ಭಾಳ ಟೇಸ್ಟಿ ಇತ್ತು. ನಾರ್ಮಲಾಗಿ ಹೆಂಗೆ ಮನೆಯೊಳಗೆ ಇದು ಮಾಡ್ತಾರಲ್ಲ ಹಂಗೆ ಖಾರ ಉಪ್ಪು ಒಂದು ಸ್ವಲ್ಪ ಇದನ್ನು ಜಾಸ್ತಿ ಮಸಾಲ ಇಲ್ಲ ಏನಿಲ್ಲ. ಯಾಕಂದ್ರೆ 60 ವಯಸ್ಸಿಗಿಂತ ಜಾಸ್ತಿ ಪ್ಯಾಸೆಂಜರ್ಸ್ ಏಜ್ಡ್ ಇದ್ದವ್ರು ಇಲ್ಲೇ ಟ್ರಾವೆಲ್ ಮಾಡತ್ತಾರಲ್ಲ, ಅವ್ರನ್ನ ತಲೆ ಒಳಗೆ ಇಟ್ಕೊಂಡು ಮಾಡತ್ತಾರ. ಮತ್ತು ಒಂದಷ್ಟು ಜನ ಹೇಳತ್ತಾರೆ ಇಲ್ಲೇ, ನನಗಂತೂ ಕಣ್ಣಾಗ ನೀರು ಬಂದುಬಿಟ್ಟಿದ್ದು. ನಾವು ಎಲ್ಲ ಕಡೆ ಕೆಳಗೆ ಕುಂತು ಊಟ ಮಾಡ್ತಿದ್ದೀವಿ, ಇಲ್ಲಿ ನಮಗೆ ಚಮಚೆ ಕೊಟ್ಟು ಊಟ ಮಾಡ್ಸತ್ತಾರ ಅಂತೇಳಿ ಅವರ ರಿವ್ಯೂ ಕೊಡತ್ತಿದ್ರು ಅವ್ರದ್ದು ಊಟದ್ದು. ಯಾಕಂತಂದ್ರೆ ಅವ್ರಿಗೆ ಯಾರೂ ರೊಕ್ಕ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಅವ್ರ ಮನ್ಸಿಗೆ ಏನು ಅನ್ಸುತ್ತಲ್ಲ ಅದನ್ನ ಹೇಳತ್ತಾರ. ಮುಖ್ಯಮಂತ್ರಿ ತೀರ್ಥಯಾತ್ರಾ ಯೋಜನೆ ಅಡಿ ಇಂಥವ ಇನ್ನದಷ್ಟು ಟ್ರೈನ್ಗಳು ಎಲ್ಲ ಕಡೆ ಅಡ್ಡಾಡ್ಬೇಕು ಅನ್ನೋದು ನನ್ನ ಆಸೆ. ಯಾಕೆ ಹೇಳ್ರಿ, ಯಾಕಂತಂದ್ರೆ ಎಲ್ಲರಿಗೂ ಎಲ್ಲ ಟ್ರಿಪ್ಗಳ್ನೂ ಅಫೋರ್ಡ್ ಮಾಡೋಕ್ಕಾಗಂಗಿಲ್ಲ. ಎಷ್ಟೋ ಜನಕ್ಕೆ ನನಗೆ ಗೊತ್ತಿರೋರ ಒಂದು ಊರು ಬಿಟ್ಟು ಒಂದು ಊರಿಗೆ ಹೋಗೋಕ್ಕಾಗಿರೋದಿಲ್ಲ. ಅಷ್ಟು ಹೆಂಗಂತಂದ್ರೆ ಫೈನಾನ್ಷಿಯಲಿ ಬ್ಯಾಕ್ವರ್ಡ್ ಇರ್ತಾರೆ. ಸೊ ಅಂಥವ್ರಿಗೆ ಗೋರ್ಮೆಂಟ್ ಕಡೆಯಿಂದ ಇಂಥ ಸ್ಕೀಮ್ ಭಾಳ ಹೆಲ್ಪ್ ಆಗ್ತಾವ. ಯಾಕಂತಂದ್ರೆ ಎಷ್ಟೋ ಜನಕ್ಕೆ ಆಸೆ ಇರುತ್ತೆ ತೀರ್ಥಯಾತ್ರೆ ಮಾಡಬೇಕು, ಒಮ್ಮೆ ಇದನ್ನು ದರ್ಶನ ಮಾಡಬೇಕು ಅಂತ ಸೆಕೆಂಡ್ ಪ್ಲೇಸಸ್ಗಳನ್ನ, ಡಿವೋಷನಲ್ ಪ್ಲೇಸಸ್ ಅಂತೇಳಿ. ಇಂಥದನ್ನೇ ಇವ್ರು ಪೂರಿ ಮಾಡತ್ತಾರಲ್ಲ, ನಂಗೆ ಅದ ಖುಷಿ ಆಗುತ್ತೆ. ಇನ್ನು ಜರ್ನಿ ನಮ್ದು ಕಂಟಿನ್ಯೂ ಐತಿ. ರಾತ್ರಿ 1:15 ಮಸ್ತ್ ಮಜಾ ಮಾಡತ್ತೀವಿ. ಭುಸಾವಲ್ ಜಂಕ್ಷನ್ ಒಳಗೆ ಯಾವುದೋ ಟ್ರೈನ್ ಅರೈವಲ್ ಆದ್ರಿ ಇಲ್ಲೇ ವಲ್ಸಾಡದ ವ್ಯಾಗ್ 7 ಜೊತೆ. उड़ना दानापुर, उड़ना दानापुर. ಫೈನಲಿ 1:56 ಆತ್ರಿ. ಗಾಡಿ ಡಿಪಾರ್ಚರ್ ಟೈಮಿಂಗ್ ಆಯ್ತು. ಇಲ್ಲೇ ವಾಟ್ರಿಂಗ್ ಮತ್ತು ಲೈಟಾಗಿ ಏನೇನು ಕ್ರೀವ್ ಚೇಂಜ್ ಇರುತ್ತಲ್ಲ ಅದೆಲ್ಲ ಇಲ್ಲೇ ಕಂಪ್ಲೀಟ್ ಆಯಿತು. ಹಿಮಾಂಶು ಭಯ್ಯ HY
ಮಲಾರ್ ಬೈ ಅಂತೂ ಪೂರ್ತಿ ಲೋಕಲ್ ಟಚ್ ಒಳಗೆ ಲೋಕಲ್ ಅಟೈರ್ यस क्या हाल है भाई? क्या हाल है आपका सोएंगे भाई सोएंगे. ಭಾಳ ಮಸ್ತಿ ಮಾಡ್ತಾರೆ कभी भी मजाक ना करी गाड़ी में बैठने के बाद. लाडले कभी मजाक न करे. ನಾವೆಲ್ಲರೂ ಕುಡಿದೀವಿ ಅಂದ್ರೆ ಹಿಂಗೆ ನೋಡ್ರಿ ಫುಲ್ ಮಿಮಿಕ್ರಿ ಮೋಜು ಮಸ್ತಿ ಫುಲ್ ಇದೇ ಇರುತ್ತೆ ನಮ್ದು ಸೊ ಇನ್ನು ಮಕ್ಕಳುನಂತ कितना पी ले भाई, कितना पिला रहे हो भाई? ಮೋಹಿತ್ ಭಯ್ಯ ವಾಪಸ್ ಇದ್ರ ಗುಡ್ ಮಾರ್ನಿಂಗ್ ಭಯ್ಯ गुड मॉर्निंग नहीं बोलो, बोलो कि नींद नहीं आ रहा ना भैया. ಸೊ ಮಸ್ತ್ ಎಲ್ಲರೂ ಮಕ್ಕೊಂಡ್ರೆ ನಾವು ಅಷ್ಟೇ ಇದ್ದೀವಿ ಆಲ್ಮೋಸ್ಟ್ ಇಲ್ಲೇ ಮೆಡಿಕಲ್ ಟೀಮ್ ಐತಿ ಮುಂದೆ ಅವರು ಎಲ್ಲ ಹೆಸರಿದ್ದಾರೆ ಸೊ ಇದು ನಂದು ಸೀಟ ನಾನು ಹಾಸಿಗೆ ಹಾಸ್ಕೋತಾನಂತ ಆಲ್ಮೋಸ್ಟ್ ಎಲ್ಲರೂ ಹಾಸಿಗೆ ಹಾಸ್ಕೊಂಡ್ರೆ ಬಾಜು ಪ್ಲಾಟ್ಫಾರ್ಮ್ ಒಳಗೆ ಒಂದು ಟ್ರೈನ್ ಬಂದೈತೆ ಇನ್ನೊಂದು ಪ್ಲಾಟ್ಫಾರ್ಮ್ ಒಳಗೆ ಇನ್ನೊಂದು ಟ್ರೈನ್ ಐತಿ ಗಾಡಿ ಒಳಗೆ ಪ್ರೊಟೆಕ್ಷನ್ ಸಂಬಂಧ ಸೆಕ್ಯೂರಿಟಿ ಇರ್ತಾರೆ ರೀ ಅವರೆಲ್ಲ ನಿಮ್ಗೆ ರೊಟೇಷನಲ್ ಒಳಗೆ ಮೂವ್ಮೆಂಟ್ ಆಗಿ ನಿಮ್ಮನ್ನ ಸೇಫ್ ಆಯಿತು ಎಲ್ಲೋ ಗಾಡಿ ಅಂತೇಳಿ ನೋಡ್ತಿರ್ತಾರೆ ಎಲ್ಲರಿಗೂ ಶುಭ ಮುಂಜಾನೆ ರೀ ಡೇ 2 ಇನ್ನು ಭಾರತ್ ಗೌರವ್ ಟೂರಿಸ್ಟ್ ಟ್ರೈನ್ ಸೊ ಭಾಳ ಟೈಮ್ ಆಗತೈತಿ 9:30 ಏನೋ 10 ಆಗತೈತಿ ಸೊ ಜಸ್ಟ್ ನಾವೀಗ ಇಟಾರ್ಸಿ ಮುಂದೆ ಬರುವಂಥ ಪಿಪಾರೆಯನ್ನು ಕ್ರಾಸ್ ಮಾಡೇವಿ ಸೊ ಸೊ ಇಲ್ಲೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದೈತಿ ಮಸ್ತ್ ಟ್ರೇ ಒಳಗೆ ಇಟ್ಟ ಕೊಟ್ರ ಅವಲಕ್ಕಿ ವಿತ್ ಕೆಚಪ್ ಮತ್ತು ಒಂದು ಬನಾನ ಐತಿ ಮತ್ತು ಒಂದು ಬೋಂಡಾನು ಇತ್ತು ಬೋಂಡಾ ನಾನು ಬ್ಯಾಡ್ ಅಂತ ಹೇಳಿ ಇಟ್ಟೆ ಸೊ ಇದೆ ನಮ್ದು ಈಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಐತಿ ಚಾಯ್ನು ಬಂದಿತ್ತು ನಾನು ಲೇಟ್ ಆಗಿದ್ದೇನೆ ಸೊ ಇದ್ರ ಮೇಲೆ ದಾನನು ಉದುರ್ಸ್ಯಾರ್ರಿ ಲೈಟಾಗಿ ಮೈಲ್ಡ್ ಐತಿ ಸೊ ನಾನು ಏನು ನೋಡ್ಕೊಂತ ಹೋಗ್ತಾನಲ್ಲ ಮೈಲ್ಡ್ ಟೇಸ್ಟೇ ಇರುತ್ತೆ ಸೊ ಒಂದು ಬನಾನ ಐತಿ ಇದೆ ನಮ್ದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸೊ ಫಿನಿಶ್ ಮಾಡಿನಂತ ನೋಡಿನಂತ ಯಾವ್ದಾರ ಓವರ್ಟೇಕ ಕ್ರಾಸಿಂಗ್ ಏನಾರ ನೋಡಕ್ಕೆ ಸಿಗ್ತಾವ ಅಂತೇಳಿ ಮತ್ತು ಮಜಾ ಮಾಡ್ಕೊತ ಹೋಗೋಣ ಬಿಸಿಲಂತೂ ಭಾಳ ಇವ್ರದೈತಿ ಇಲ್ಲೇ 40 ಡಿಗ್ರಿ ಸೊ ಅದನ್ನೇ ಹೆಂಗೆ ನಾವು ಟ್ಯಾಕಲ್ ಮಾಡ್ತೇವೆ ಅದನ್ನು ನಿಮ್ಗೆ ನಾನು ತೋರಿಸ್ತೇನೆ 11:24 ಆದದ್ರಿ ಈಗ ನಾಷ್ಟ ಆದ್ಮೇಲೆ ಕುಂತಿದ್ವಿ ಬಿಸಿಲು ಹಂಗೆ ಜಾಸ್ತಿ ಹಾಕೋಂತನ ಹೊಂಟತೀಗ ಸೊ ನಾವು ಲೂಪ್ ಆಗಿದ್ವಿ ನರಸಿಂಗಪುರ ರೈಲ್ವೆ ಸ್ಟೇಷನ್ ಒಳಗೆ ಪ್ರತಿಯೊಂದು ಕೋಚಿಗೂ ನೋಡ್ರಿ ಇಲ್ಲಿ ಸೆಕ್ಯೂರಿಟಿ ಏನದಾರಲ್ಲ ಹೆಂಗೆ ಸಿಟಿ ಹೊಡಿತಾರೆ ಯಾರು ಹೇಳಿದಾರ ಹತ್ತಿಲ್ಲ ಅಂತೇಳಿ ಸಿಗ್ನಲ್ ಆಗಿಬಿಡುತ್ತೆ ಇದು ಇಟಾರ್ಸಿ ಮತ್ತು ಜಬಲ್ಪುರ್ ನನಗೆ ಬರುವಂಥ ನರಸಿಂಗಪುರ ರೈಲ್ವೆ ಸ್ಟೇಷನ್ ಎಲ್ಲ ಐತೆ ಹೇಳ್ರಿ ತೋರಿಸ್ತಾನೆ ನರಸಿಂಗಪುರ ಇಲ್ಲಿ ನೋಡ್ಬೋದು ಇದು ನರಸಿಂಗಪುರ ರೈಲ್ವೆ ಸ್ಟೇಷನ್ ಒಳಗೆ ನಾವು ಲೂಪ್ ಆಗಿದ್ವಿ ನಾನ್ ಸ್ಟಾಪ್ ಆಗಿ ಓಡೋದ್ರಿಂದ ಮೇನ್ ಸ್ಟೇಷನ್ಸ್ ಏನೇನದಲ್ಲ ಅವನ್ನೆಲ್ಲ ಅಷ್ಟೇ ಕವರ್ ಮಾಡ್ಬೇಕಾಗತ್ತೆ ಈಗ ಸಿಗ್ನಲ್ ಸಿಕ್ತು 12 ಗಂಟೆ ಆದಮೇಲೆ ಊಟ ಸರ್ವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಬಟ್ ಈಗ ಎಲ್ಲರಿಗೂ ಬಿಸಿಲು ಜಾಸ್ತಿ ಆಗೋದ್ರಿಂದ ಛತ್ರಿ ಮತ್ತು ಕ್ಯಾಪ್ನ ಪ್ರೊವೈಡ್ ಮಾಡತ್ತಾರ ಫ್ರೀ ಆಗಿ ನಾನು ಮಧ್ಯಪ್ರದೇಶ ಒಳಗೆ ಈಗ ನಾವು ರನ್ನಿಂಗ್ ಒಳಗೆ ಅದೀವಿ ಮಹಾರಾಷ್ಟ್ರದಿಂದ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ ನರಸಿಂಗಪುರದಿಂದ ಈಗ ಡಿಪಾರ್ಟ್ ಆಗ್ತೀವಿ ಕರೆಂಟ್ ವೆದರ್ ನೋಡ್ರಿ ಇಲ್ಲಿ 38 ಡಿಗ್ರಿ ಐತಿ ಅದಕ್ಕೆ ಅನ್ನ ಟವಲ್ ಹಾಕೊಂಡು ಟವಲ್ದಾಗ ಒಂದು ಸ್ವಲ್ಪ ನೀರು ಉದುರಿಸಿ ಅದನ್ನು ಇಟ್ಕೊಂತಾರೆ ಅಂದ್ರೆ ಹವಾ ಬಂದ್ರೆ ಇಲ್ಲಿ ಥಂಡಿ ಹೇಗೆ ಅವ್ರಿಗೆ ಹವಾ ತಣ್ಣಂದು ಬೀಳಲಿ ಅಂತೇಳಿ ಅದಷ್ಟೇ ಅಲ್ಲದೆ ಇಲ್ಲಿ ನೋಡ್ರಿ ಇಲ್ಲಿ ಒಂದು ಇದನ್ನು ಐಟಮ್ ತೊಗೊಂಬಂದಾರ ರೀಲ್ ಒಳಗೆಲ್ಲ ಫೇಮಸ್ ಆಗಿರುತ್ತಲ್ಲ ಒಂದು ಸ್ವಲ್ಪ ಸಣ್ಣಗೆ ಮಿಸ್ಟ್ ಹೋಗಿರುತ್ತೆ ಮತ್ತು ತಂಪು ಗಾಳಿ ಬರುತ್ತೆ ಅದನ್ನು ತೊಗೊಂಬಂದೇವಿ ಇಲ್ಲಿ ಹಂಗೆ ಟ್ರೈ ಮಾಡೋಕೆ ಸೊ ಸ್ಲೀಪರ್ ಜರ್ನಿ ಮೋಹಿತ್ ಭಯ್ಯನು ನೋಡ್ರಿ ಇಲ್ಲಿ ಸೇಮ್ ಹೆಂಗನ ಅದೊಂದು ಭೂತೇನ ಮಗ ಅಯ್ಯ ಪಿಕ್ಚರ್ ಒಳಗೆ ಎಲ್ಲರೂ ಊಟ ಮಾಡಕ್ಕೆ ಹೋಗಿರ್ತಾರಲ್ರಿ ಒಂದು ಫುಲ್ ಮೀಲ್ಸ್ ಇರುತ್ತೆ ಅದನ್ನು ತಿನ್ನಕ್ಕೆ 5 ಮಂದಿ ಹೋಗಿರ್ತಾರೆ ನಾವು ಬರೀ ಕುಂದ್ರಾಕ್ ಬಂದೇವೆ ಅಂತ ಹೇಳ್ತಾರಲ್ಲ ಹಂಗೆ ಐತೆ ಸೇಮ್ ಇದೆ ನಂಗಂತೂ ಫೀಲ್ ಹಂಗೆ ಕೊಡೋದು ಟೈಮ್ ನೋಡ್ರಿ ಇಲ್ಲ 12:02 ಆಗೈತಿ ಸೊ ಊಟ ಎಲ್ಲ ಸ್ಟಾರ್ಟ್ ಆಗೈತಿ ನಾನು ನಿಮ್ಗೆ ಪ್ಯಾಸೆಂಜರ್ಸದ್ದು ಬೂಗಿನ ತೋರಿಸಿರ್ಲಿಲ್ಲ ಇಲ್ಲಿ ನೋಡ್ರಿ ಊಟ ಎಲ್ಲ ಸ್ಟಾರ್ಟ್ ಆಗೈತಿ ಎಲ್ಲರೂ ಮಸ್ತ್ ಕುಂತು ಊಟನೂ ಮಾಡತ್ತಾರ ಅವ್ರ ಸೀಟಿಗೆ ಊಟ ಬರುತ್ತೆ 12 ಗಂಟೆ ಅನ್ನೋಷ್ಟೊತ್ತಿಗಿನ ಇಲ್ಲಿ ನೋಡ್ರಿ ಹಿಂಗೆ ಪ್ರತಿಯೊಂದು ಸಿಟಿಗೂ ಅವರ ಬಂದು ನೀಡಿ ಹೋಗ್ತಾರೆ ಇದು ಈ ಭಾರತ್ ಗೌರವ್ ಟ್ರೈನದ ಸ್ಪೆಷಾಲಿಟಿ ಪ್ಯಾಸೆಂಜರ್ಸ್
ಆನ್ ಬೋರ್ಡ್ ಅದಾರ ಇಲ್ಲಿ. ಜಬಲ್ಪುರ್ಗಿಂತ ಮೊದಲು ಶ್ರೀಧಾಮ್ ಅಂತೇಳಿ ರೈಲ್ವೆ ಸ್ಟೇಷನ್ ಬರತ್ರಿ, ಅಲ್ಲಿಂದ ಟ್ರೈನ್. ಸೊ ಊಟ ಎಲ್ಲ ಸ್ಟಾರ್ಟ್ ಆಗಿದ್ದು ತೋರಿಸಿದಾನೆ ನಿಮ್ಗೆ. ಫಸ್ಟ್ ನೋಡ್ರಿ ಇಲ್ಲೇ ಟ್ರೇ ಕೊಡ್ತಾರೆ, ಟ್ರೇದೊಳಗೆ ಒಂದು ಸಿಲ್ವರ್ ಫಾಯಿಲ್ ಇಡ್ತಾರೆ, ಅವರ ಬಂದ ನೀಡಾಕನೂ ಬರ್ತಾರೆ. ಸೊ ಇಲ್ಲಿ ನಿಮಗೆ ನಾನು A to Z ಪ್ರೊಸೀಜರ್ನ ತೋರಿಸ್ತೀನಿ, ಹೆಂಗೆ ಭಾರತ್ ಗೌರವ್ ಟ್ರೈನ್ ಒಳಗೆ ಊಟ ಇದಾಗುತ್ತೆ ಅಂತೇಳಿ ನೋಡ್ರಿ. ನಮ್ಮ ಕರ್ನಾಟಕ ಒಳಗೂ ಇಂಥದ್ದೊಂದು ಯಾವ್ದಾರ ಸ್ಕೀಮ್ ಬರ್ಬೇಕು ನೋಡ್ರಿ. ಎಷ್ಟು ಚಂದ ಎಲ್ಲರೂ ಮಜಾ ಮಾಡ್ಕೊತ ಟ್ರಿಪ್ನ ಎಂಜಾಯ್ ಮಾಡತ್ತಾರೆ ಇಲ್ಲಿ. ಸೀಟು ಮತ್ತು ಇದನ್ನ ಫ್ಲೋರ್ ನೋಡ್ರಿ ಇಲ್ಲೇ ಎಷ್ಟು ನೀಟ್ ಆ್ಯಂಡ್ ಕ್ಲೀನು ಮೇಂಟೈನ್ ಮಾಡ್ಯಾರ. ಅವರ ಪ್ರತಿಯೊಬ್ಬರು ಕ್ಯಾಪ್ ಮತ್ತು ಮಾಸ್ಕ್ನು ವೇರ್ ಮಾಡ್ಯಾರ IRCTC ಪ್ರಿಕಾಷನರಿ ಮೆಜರ್ಸ್ಗಾಗಿ. ರನ್ನಿಂಗ್ ಟ್ರೈನ್ ಒಳಗೆ ಇಷ್ಟೆಲ್ಲ ಸೌಕರ್ಯ ಸಿಗತೈತಿ. ಇದೇ ಭಾರತ್ ಗೌರವ್ ಟೂರಿಸ್ಟ್ ಟ್ರೈನ್ ದ ಸ್ಪೆಷಾಲಿಟಿ. खाना कैसा है अंकल? अच्छा आई खाना कैसा है? हाँ बढ़िया. ಯಾವುದೋ ಟ್ರೈನ್ ಏಕ್ತಾ ನಗರದಿಂದ ರೇವಾಗ್ ಹೋಗುವಂಥ ಮಹಾಮಾನಯ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ನಮ್ದು ಟೈಮ್ ಆರಾಮಾಗಿ ಸ್ಲ್ಯಾಕ್ ಐತಿ, ಅದಕ್ಕೆ ಏನೇನು ಮೇನ್ ಸೂಪರ್ ಫಾಸ್ಟ್ ಗಾಡಿ ಇರ್ತಾವಲ್ಲ ಅವನ್ನ ಕ್ರಾಸ್ ಮಾಡಿಸ್ಬಿಡ್ತಾರೆ. ಶ್ರೀಧಾಮದ ಓವರ್ಟೇಕ್ ಅಂತೂ ನೋಡ್ರಿ ಅಂತ. ಶ್ರೀಧಾಮ್ ಒಳಗೆ ಅದು ಮಹಾಮಾನ ಎಕ್ಸ್ಪ್ರೆಸ್ದು ಓವರ್ಟೇಕ್ ನೋಡ್ರಿ ಅಂತ ಹೇಳಿ ಅನ್ಕೋತೀನಿ. ಅವ್ರದ್ದು ಇದು ಪ್ಯಾಸೆಂಜರ್ಸದು ಊಟ ತೋರಿಸಿದೆ ನಿಮ್ಗೆ. ಆಮೇಲೆ ನಾವು ಬಂದ ನಮ್ಮ ಸೀಟಿಗೆ ಕುಂತೇವೆ. ಇಲ್ಲೇ ನಮ್ಮದು ಇಲ್ಲೇ ಫುಡ್ ಸರ್ವಿಂಗ್ ಸ್ಟಾರ್ಟ್ ಆಗೈತೆ. ಈ ಸ್ಟೇಷನ್ ಒಳಗೆ ನಾವು ಥಂಡ ನೀರು ತೊಗೊಂಡ್ವಿ, ಅಂದ್ರೆ ತಂಪು ನೀರು. ಸೊ ಇಲ್ಲೇ ಸರ್ವಿಂಗ್ ಸ್ಟಾರ್ಟ್ ಆಗೈತೆ. पनीर ढूंढ के निकाले ना भैया, हम वीडियो में पनीर नहीं दिखाएंगे तो क्या दिखाएंगे? सुबह दिखाया था ना. ಸರ್ವಿಂಗ್ ಆದಿಲ್ಲ. ಇಲ್ಲಿ ಪನ್ನೀರ್ ಐತಿ, ದಾಲ್, ಮತ್ತು ಇಲ್ಲೇ ಇದು ಲೌಕಿ ಅಂತಾರಲ್ರಿ. ಲೌಕಿ ಅಂದ್ರೆ ಏನಂತಾರೆ, ಬಾಟಲ್ ಗಾರ್ಡ್ ಸೌರೆಕಾಯಿ ಪಲ್ಯ ವಿತ್ ದಾಲ್ ಐತಿ. ಮತ್ತಿಲ್ಲೇ ರೈಸ್ ಪಾಪಡ ಕೊಟ್ರೆ, ಇಲ್ಲೇ ಪರಾಟನೂ ಬಂತು. ಸೊ ಇದೇ ನಮ್ದು ಮೀಲ್ಸ್ ಮಧ್ಯಾಹ್ನದ. ಜಬಲ್ಪುರ್ ರೈಲ್ವೆ ಸ್ಟೇಷನಿಗೆ ರೀಚ್ ಆಗ್ತೀವಿ ನೋಡ್ರಿ. ಈಗ ಮೇನ್ ಲೈನ್ ರೈಲ್ವೆ ಸ್ಟೇಷನ್ ಬಿಗ್ಗೆಸ್ಟ್ ಜಂಕ್ಷನ್ ಪಾಯಿಂಟ್ ಇದೆ. ಜಂಕ್ಷನ್ ಅಂತ ಹೇಳಿದ A ಗ್ರೇಡ್ ರೈಲ್ವೆ ಸ್ಟೇಷನ್. ನಾವೀಗ ಮಧ್ಯಪ್ರದೇಶದ ಜಬಲ್ಪುರ್ಗೆ ಎಂಟ್ರಿಗೇವ್ರಿ. ಸೇಮ್ ಆಪ್ರೇಟಿಂಗ್ ಹಾಲ್ಟ್, ಏನು ಬೋರ್ಡಿಂಗ್ ಇಲ್ಲ ಡಿಬೋರ್ಡಿಂಗ್ ಇಲ್ಲ. ಸ್ವಲ್ಪ ಅಡ್ಡಾಡಕ್ಕೆ ಹೊರಗೆ ಬೋರ್ನ ಅಂತೇಳಿ ಬಂದೇವು. ಭಾಳ ಅಂದ್ರೆ ಭಾಳ ಬಿಸಿಲೈತ್ರಿ. ನಂದು ಮಖ ನೋಡಿ ಕಂಡು ಹಿಡಿಬೋದು ನೀವು. अरे मल्हार भाई कैसा है गर्मी? भाई ओहो ऐसे टर्न ಇಲ್ಲಿ
ನೋಡ್ರಿ ಇಲ್ಲೇ ಟ್ರೈನ್ ಒಳಗಿರೋ ಪ್ಯಾಸೆಂಜರ್ಸಿಗೆ ತಂಪ ನೀರು ಕುಡಿಸ್ಬೇಕಂತಂತೇಳಿ ಐಸ್ ತರಿಸ್ಯಾರ. ಐಸ್ ಇದ್ರೊಳಗೆ ಡ್ರಮ್ ಒಳಗೆ ಹಾಕಿ ನೀರಿನ ಬಾಟ್ಲೆ ಇರ್ತಾವಲ್ಲ ಅದನ್ನೇ ಇದ್ರ ಜೊತೆ ಇಡ್ತಾರೆ. ಇದನ್ನು ನೀರು ಮಾಡಿ ಕೊಡಂಗಿಲ್ಲ, ನೀರಿನ ಬಾಟ್ಲೆ ಇದ್ರ ಜೊತೆ ಇಡ್ತಾರೆ. ನೋಡ್ರಿ ಇಲ್ಲ ಐಸ್ ಎಷ್ಟು ದೊಡ್ಡ ಗಡ್ಡೆ ಇದಾವೆ. ವಾ ಹೇಳ್ದಂಗೆ ನೋಡ್ರಿ ಇಲ್ಲೇ ವಾಟರ್ ಫಿಲ್ಲಿಂಗ್ ಆಗತೈತಿ ಗಾಡಿ ಒಳಗೆ. 40 ಡಿಗ್ರಿ ಟೆಂಪ್ರೇಚರ್ ಐತ್ರಿ ಇಲ್ಲೇ, 43 ಫೀಲ್ ಐತಿ. ಅದಕ್ಕೆ ಇಲ್ಲೇ ಐಸ್ ತೊಗೊಂಬರ್ಸೋ ನಾವು ಜಬಲ್ಪುರದಿಂದ. ಸೊ ಐಸ್ ಇಲ್ಲಿ ಮೊಬೈಲ್ಗೆ ಚಾರ್ಜ್ ಮಾಡತ್ತೇವೆ. ಇಲ್ಲೇ ಒಂದಿಟ್ಟು ವರ್ಕು ಆಗತೈತಿ. ಸೊ ಎಲ್ಲರದು ಮುಖದ ಪರಿಸ್ಥಿತಿ ನೋಡ್ರಿ ಗೊತ್ತಾಗ್ಬೋದು ನಿಮ್ಗೆ. ನಾನಂತೂ ಮೊಬೈಲ್ ಚಾರ್ಜ್ ಹಾಕಾಕ್ಸೋದಕ್ಕೆ ಇಲ್ಲಿ ನೋಡ್ರಿ ಚಾರ್ಜ್ ಹಾಕಿನ ಚಾರ್ಜ್ ಆಗಲಿಲ್ಲ ಅಂತೇಳಿ ಐಸ್ ಯೂಸ್ ಮಾಡೋದಿದ್ದೆ. ಹಿಂಗೈತಿ ಈಗಿನ ಪರಿಸ್ಥಿತಿ. 43 ಡಿಗ್ರಿ ಒಳಗಂತೂ ಸಾಕಾಗಿ ಹೋಗ್ಬಿಡುತ್ತೆ ಮನುಷ್ಯನ ಪರಿಸ್ಥಿತಿ. ಇಲ್ಲಿ ನೋಡ್ರಿ ಇಲ್ಲಿ ಗ್ಲೂಕಾನ್ ಡಿ ಐತಿ. ಮತ್ತು ಒಂದಿಷ್ಟು ಪ್ಯಾಸೆಂಜರ್ಸು ಬರತ್ತಾರೆ. ಯಾರಿಗಾರ ಪ್ರಾಬ್ಲಮ್ ಆತಂದ್ರೆ ಆನ್ ಬೋರ್ಡ್ ಮೆಡಿಕಲ್ ಸ್ಟಾಫು ಐತಿ, ಅವ್ರ ವಿಚಾರಿಸ್ಕೊಳತ್ತಾರ. ಬಿಸಿಲೈತೆ ಅಂತ ಹೇಳಿದ್ವಿ, ಬಟ್ ಟ್ರೈನ್ ಅವ್ರು ಎಷ್ಟು ಕಾಳಜಿ ವಹಿಸತ್ತಾರ ನೋಡ್ರಿ ಇಲ್ಲಿ. ಪ್ರತಿಯೊಬ್ಬರಿಗೂ ಮಸಾಲ ಮಜ್ಗಿ. रामलला दर्शन मतलब ये लोग क्या गई होंगे ना। हाँ ना, छत्तीसगढ़ के मुख्यमंत्री के द्वारा चल रही है। हाँ ये क्रॉसिंग जो है ना बहुत कम करने को मिलता है जब एक भारत गौरव दूसरे भारत गौरव के साथ क्रॉसिंग होता है। रेलवे स्टेशन भारत गौरव में ये भी है भारत ಇಷ್ಟ ಮಟ್ಟ ಗಮ್ಛ ಹಾಕೊಂಡು ಕುಂತಿದ್ದೀವಿ ರೀ. ಅಂದ್ರೆ ಟವಲ್ ಗಿವಲ್ಲ. ಈಗ ನೋಡ್ರಿ ಇಲ್ಲಿ ಮಳೆ ಬರತೈತಿ. ವಾ ಈಗ ಒಂದು ಸ್ವಲ್ಪ ಥಂಡಿ ಥಂಡಿ. भैया अभी सुकून मिल रही ना. ये देखिए ಈಟ ಮಟ ಬಿಸಿಲಿಂದ ಸಾಕಾಗಿ ಹೋಗ್ಬಿಟ್ಟಿತ್ರಿ. ಯಾವಾಗಾರ ನಾವು ಸಂಜೆ ಆಗಿತ್ತು ಅಂತೇಳಿ ವೇಟ್ ಮಾಡತ್ತಿದ್ವಿ. ಬಟ್ ಇಷ್ಟು ಮಸ್ತ್ ವೆದರ್ ಆಗೈತೆ ಅಂತೇಳಿ ಯೋಚನೆ ಮಾಡಿರಲಿಲ್ಲ. ನೋಡ್ರಿ ಇಲ್ಲಿ ಕಟನಿ ಡಿಪಾರ್ಟ್ ಹಾಕೊಡ್ಕೊಂಡೆ ಘಾಟ್ ಸೆಕ್ಷನ್ ಒಳಗೆ ಮಳೆ ಆಗತ್ತೆ. 40 ಡಿಗ್ರಿ ಟೆಂಪ್ರೇಚರ್ ಅಂತೂ ನನ್ನ ಕಡೆ ಅಂತೂ ಹೋಲ್ಡ್ ಮಾಡೋಕೆ ಹಾಕಿರ್ಲಿಲ್ಲ. ಥ್ಯಾಂಕ್ಸ್ ಟು ಏನು ಮಳೆರಾಯ. अरे श्रेयांश भाई एक किधर से आ रही लाइन? ಕಟ್ನಿ ಬೈಪಾಸ್ ಲೈನ್ ನೋಡ್ರಿ ಇದು. ಕಟ್ನಿನ ಬೈಪಾಸ್ ಮಾಡ್ಬೇಕಂದ್ರೆ ಟ್ರೈನ್ ಈ ಲೈನಿಂದ ಬರ್ತಾವ. ಭಾಳ ಮಜಾ ಅಂತೂ ಬರತ್ತೆ. वाह भैया मज़ा आ रहा है अभी? अब थोड़ा हल्का लग रहा है ना? अब सही है गर्मी ज़्यादा थी तो ಅಣ್ಣಗಳು ವರ್ಕ್ ಮಾಡವ್ರೆ, ಇಲ್ಲೇ ಅಡುಗೆ ಮಾಡವ್ರೆ. ಸೊ ಹಿಂಗೈತೆ ನೋಡ್ರಿ, ಆರಾಮ್ ಇದು. ಅಣ್ಣ ಹೇಗೆ ಅನಿಸ್ತಿದೆ? ಚಳಿ ತುಂಬ ಚಳಿ ಅನ್ನ, ಫುಲ್ ಕೋಲ್ಡ್ ಆಗಿದೆ. ಚೆನ್ನಾಗಿದೆ ಈಗ ಅಣ್ಣ. ಆಚೆ ಹೋಗೋಣ, ಇಲ್ಲಿ ತುಂಬ ಹಾಟ್ ಬಿಸಿ ಆಗುತ್ತೆ. ಈಗ ಒಂದು ಸ್ವಲ್ಪ ಮಳೆ ಆದ ಬಿಡ್ಕೊ ಹೊರಗೆ ತಂಪು ಗಾಳಿ ಬೀಸತೈತಿ. ನಮ್ದು ಮೊದಲಿಂದ ಹಾಟ್ ಇರ್ತಲ್ಲ, ಆ ಟೆಂಪರೇಚರ್ಗೆ ಸೂಟ್ ಆಗಿದ್ದೀವಿ ನಾವು. केवल अंदर गर्म है, बाहर पूरा ठंडा है. मस्त. अभी मैं उधर ही डोर प्लेटिंग कर रहा था. आइए चलते हैं. मयर वगैरह भी स्किप होगा, मस्त लगे. ಹಾಂ ಮೇ ಬಿ ಕ್ರಾಸಿಂಗ್ ಏನೋ ಆಯ್ತು ಅನ್ಸುತ್ತೆ, ಅದಕ್ಕೆ ಗಾಡಿ ನಿಂತತ್ರಿ. ವೆದರ್ ನೋಡ್ರಿ ನೀವು, ಪೂರ್ತಿ ಮೋಡಕ್ಕೆ ಹೋಯ್ದ ವಾತಾವರಣ. ಮೇ ತಿಂಗಳೊಳಗೆ 42 ಡಿಗ್ರಿ ನಿಮ್ಗೆ ನಾನು ಟೆಂಪ್ರೇಚರ್ ತೋರಿಸಿದೆ. ಅಂಥ ಟೆಂಪ್ರೇಚರ್ ಒಳಗೆ ಮಳೆ ಆಗತ್ತರ ಹೆಂಗೆ ಅನ್ನಿಸ್ಬಾರ್ದು. ಇಲ್ಲಿ ನೋಡ್ರಿ, ಇಲ್ಲಿ ಇವರು ಫುಲ್ ಖುಷಿ ಆಗ್ಬಿಟ್ರೆ ಎಲ್ಲರೂ. ಭಾಳ ಮಸ್ತ್ ಆಗೈತಿ ಈಗಂತೂ ವೆದರ್. ನಾನು ಏನು ಹೇಳಿ ನಿಮಗೆ, ನಾನು ಲಿಟ್ರಲಿ ಇಲ್ಲಿ ನೋಡ್ರಿ, ಇಲ್ಲಿ ಸ್ವಲ್ಪ ಮಳೆ ಆಗಿ ಇಲ್ಲೇ ನಿಂತೈತಿ ಈಗ. ಬಟ್ ಒಂದು ಸ್ವಲ್ಪ ಮಳೆ ಆಗಿ ಹೋದರೂ ಅದೊಂದು ಕೂಲ್ ಬ್ರೀಸ್ ಬರುತ್ತಲ್ರಿ, ಅದು ಬರತೈತಿ. ಸೊ ಇದು ಜರ್ನಿಗೆ ಅದೊಂದು ಮಳೆ ಆಡಾಗಿ ಭಾಳ ಮೆರುಗು ತಂದು ಕೊಟ್ಟೈತಿ. ಈಗ ನೋಡ್ಬೋದು ನೀವು ಎಲ್ಲರ ಮಗದಾಗೂ ಸ್ವಲ್ಪ ಕಳ ಬಂದೈತಿ. ಯಾಕಂತಂದ್ರೆ ವೆದರ್ ಚೇಂಜಸ್ಸಿಂದ
ಈಗ ನೋಡ್ರಿ ನೀವು ಎಲ್ಲರೂ ಹೆಂಗಂತಂದ್ರೆ ಒಂದು ಸರ್ ಕಡುಸ್ ಥರ ಕುಂತಿದ್ರೆ ಹೆಂಗಂತಂದ್ರೆ ಏನು ಮಾಡೋದು ಯಾರ ಜೊತೆ ಮಾತಾಡೋದು ಅಂತೇಳಿ ಈಗ ಎಲ್ಲರ ಮುಖದ ಮೇಲೆ ಸ್ಮೈಲ್ ಬಂದೈತೆ ಇಲ್ಲಿ ನೋಡ್ರಿ ಇಲ್ಲಿ ಸ್ಮೈಲ್ ಅಲ್ಲ अच्छा लग रहा है अभी मज़ा आ रहा है वेदर ऐसे ऐसे सामने पहाड़ वो पहाड़ मैहर का है ना हाँ मैहर का कुछ बात बताइए ना पावन शक्तिपीठ में से एक शक्तिपीठ में से एक ये पोजीशन है माँ शारदा भवानी का मंदिर है हाँ यहाँ पे अभी भी मतलब रात में हाँ मंदिर में एक दीप जल जाता है हाँ और आज तक कोई देख नहीं पाया था कि वो दीप जलाया कौन। कहानी ऐसा है कि आला और रुदल दो भाई थे, उन लोग कहीं मतलब कोई एक भाई आके जला के जाता है। ಇಲ್ಲೇ ಮೈಹರ್ ನೀವು ಕೇರ್ಬೋದ ಶಕ್ತಿಪೀಠದೊಳಗೆ ಒಂದು ಶಕ್ತಿಪೀಠ ಅದು ಇಲ್ಲೇ ಐತಿ ಮಾ ಶಾರದಾ ಪೀಠ शारदा भवानी ಮಾ ಶಾರದಾ ಭವನ್ ಥ್ಯಾಂಕ್ ಯು ಭಯ್ಯ ಇನ್ಫಾರ್ಮೇಷನ್ ಇಲ್ಲಿ धन्यवाद। ಫೆಸಿಲಿಟಿ ಏನಪ್ಪ ಅಂತಂದ್ರೆ ಭಾರತ್ ಗೌರವದ ಟ್ರೈನ್ಸ್ದ ಪ್ರತಿಯೊಂದು ಕೋಚ್ಗೂ ನಿಮ್ಗೆ CCTV ಕ್ಯಾಮ್ರಾ ಮತ್ತು ಅನೌನ್ಸ್ಮೆಂಟ್ ಸಿಸ್ಟಮ್ ನೋಡಕ್ಕೆ ಸಿಗ್ತಾವ್ರಿ ಇದರಿಂದ ನಿಮ್ಮ ಸೆಕ್ಯೂರಿಟಿ ಮತ್ತು ನಿಮ್ದು ಏನರ ಇನ್ಫಾರ್ಮೇಷನ್ ಏನರ ಅವರು ಅನೌನ್ಸ್ಮೆಂಟ್ ಮಾಡೋದಿತ್ತು ಅಂತಂದ್ರೆ ಪ್ರತಿಯೊಂದು ಕೋಚಿಗೂ ಅನೌನ್ಸ್ಮೆಂಟ್ ತಲುಪುತ್ತೆ ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಎರಡೂ ಕಡೆ CCTV ಕ್ಯಾಮ್ರಾಸ್ನ ಇವರು ಅಡಾಪ್ಟ್ ಮಾಡ್ಯಾರ ಜಸ್ಟ್ ನಾವೀಗ ಮೈಯರ್ ಸ್ಕಿಪ್ ಮಾಡಿದ್ದೀವಿ ರೀ ಮೈಯರ್ ಸ್ಕಿಪ್ ಮಾಡಿ ಹುಡುಗ ನಮಗಿಲ್ಲ ಈವ್ನಿಂಗ್ ಟೀ ಬಂದೈತಿ ಸೊ ಇಲ್ಲಿ ಇದ್ರ ಮೇಲೆ ಬ್ರ್ಯಾಂಡಿಂಗ್ ನೋಡ್ತಿರ್ಬೋದು ನೀವು ಸೊ ಚಹಾ ಮತ್ತು ಅದ್ರ ಜೊತೆ ಪಂಜಾಬಿ ತಡಕ ಐತ್ರಿ ಸೊ ಇದ್ರ ಮೇಲೆ ಬ್ರ್ಯಾಂಡಿಂಗು ಐತೆ ನೋಡ್ಬೋದು ನೀವು ಇಲ್ಲೇ ವೆಲ್ಕಮ್ ಆನ್ ಬೋರ್ಡ್ ಭಾರತ್ ಗೌರವ್ ಟೂರಿಸ್ಟ್ ಟ್ರೈನ್ ಸೊ ಫೀಡ್ಬ್ಯಾಕ್ ಅದು ಎಲ್ಲ ಇಲ್ಲಿ ನಿಮ್ಗೆ ನಂಬರ್ ಮೆನ್ಷನ್ ಐತಿ ಸೊ ಈಗ ಗಾಡಿ ನಿಂತೈತ್ರಿ ಉಂಚೆಹಾರ ಅಂತೇಳಿ ಏನೋ ಒಂದು ರೈಲ್ವೆ ಸ್ಟೇಷನ್ ಐತಿ ಉಂಚೆಹರ ಅಂಥೇಳಿ ರೈಲ್ವೆ ಸ್ಟೇಷನ್ ಐತಿ ಒಂದು ಸಣ್ಣ ಹಳ್ಳಿ ಐತಿ ಇಲ್ಲಿ ನಿಂತೈತಿ ಯಾಕಂತಂದ್ರೆ ನಮ್ಮ ಗಾಡಿಗೆ ಓವರ್ಟೇಕ್ ಮಾಡಕ್ಕೆ ಬರತೈತಿ ಮುಂಬೈ ಲೋಕಮಾನ್ಯ ತಿಲಕ್ ಟರ್ಮಿನಸ್ಸಿಂದ ಬನಾರಸ್ ಹೋಗುವಂಥ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಸೊ ನಮ್ದಂತೂ ಟೈಮ್ ಭಾಳ ಆರಾಮಾಗಿ ಸ್ಲ್ಯಾಕ್ ಐತಿ ಏನು ಚಿಂತಿಲ್ಲ ನಾಳೆ ಬೆಳಗ್ಗಿನ ಟೈಮಿಂಗ್ ಐತಿ ನಮಗೆ ಆರಾಮಾಗಿ ಮುಟ್ತೇವೆ ನಾವು ಸೊ ನಾವು ಈ ಆ್ಯಕ್ಷನ್ನ ನೋಡೋಣ ಅಂತ H1 ಐತಲ್ರಿ ಇದ್ರಾಗ ಸೊ ಈಗ ಅಪ್ಲೈನಿಗೆ ಇದೆ ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾ ಈಗ ಕ್ರಾಸಿಂಗಿಗೂ ಸಿಗ್ನಲ್ ಗ್ರೀನ್ ಆಗೈತಿ ನೋಡೋಣ ಯಾವ ಗಾಡಿ ಬರುತ್ತೆ ಸೊ ಫೈನಲಿ ನಾನೀಗ ಬಂದನ್ರಿ ಭಾರತ್ ಗೌರವದ ಪ್ಯಾಂಟ್ರಿ ಕಾರ್ ಒಳಗೆ ಇಲ್ಲೇ ಆನ್ಬೋರ್ಡ್ ನಿಮ್ಗೆ 800ರಿಂದ 1,000 ಜನಕ್ಕೆ ರನ್ನಿಂಗ್ ಟ್ರೈನ್ ಒಳಗೆ ಊಟ ಪ್ರಿಫೇರ್ ಮಾಡ್ತಾರೆ ಊಟ ಹೆಂಗೆ ಪ್ರಿಪೇರ್ ಮಾಡ್ತಾರೋ ಎಲ್ಲ ನಾನು ನಿಮ್ಗೆ A to Z ತೋರಿಸ್ತೇನೆ ಅಂತ ಅಲ್ಲಿ ಹೋಗೋಕ್ಕಿಂತ ಮೊದಲು ನಮಗೆ ಇಲ್ಲೇ ಏನು ಕೊಟ್ರೆ ಕವರ್ ಕೊಟ್ಟಾರಿ ಇದನ್ನ ಹಾಕೊಂಡ್ರೆ ನಾವು ಹೋಗ್ಬೇಕು ಯಾಕಂತಂದ್ರೆ ಅವರ ಹೈಜಿನದು ಎಲ್ಲ ಮೇಂಟೈನ್ ಅಲ್ಲೇ ಮಾಡ್ತಾರೆ ನೋಡ್ಬೋದು ನೀವು ಇಲ್ಲೇ ಇವ್ರ ಇಲ್ಲೇ ಚಪಾತಿ ಮಾಡತ್ತಾರೆ ಚಪಾತಿ ಮಾಡೋದ್ ಮುಂದೆ ಅವರ ಮಾಸ್ಕ್ ಮತ್ತು ತೆಲಿಗೆ ಕೂದಲಾದು ಏನು ಬೀಳಬಾರ್ದು ಅಂತೇಳಿ ಕವರ್ನು ಮಾಡ್ಕೊಂಡಾರ
ನೋಡ್ರಿ ಇಲ್ಲಿ ಹ್ಯಾಂಡ್ ಗ್ಲೌಸ್ ಅದಕ್ಕೆ ಇವ್ರ ಮೇಂಟೈನನ್ನು ಮಾಡತ್ತಾರ. ಅಲ್ಲೇ ರೊಟ್ಟಿ ಇದು ಚಪಾತಿ ಪರಾಟ ಅಂತ ಹೇಳ್ಬೋದು ನೀವು, ನಾವು ಚಪಾತಿ ಅಂತ ಹೇಳ್ತೇವಲ್ಲ ಪರಾಟ ಅಲ್ಲೇ ಲಟ್ಸಾತಾರ, ಇಲ್ಲೇ ಇದನ್ನು ಬೇಸಾತಾರ. ಸೊ ನೋಡಿರಿ ಎಷ್ಟು ಫಾಸ್ಟಾಗಿ ವರ್ಕ್ ನಡೀತಿದೆ. ಇಲ್ಲೇ ಡೊಣಗಾಯಿ ನೀವು ದೊಡ್ಡ ಮೆಣಸಿನ್ಕಾಯಿ ಅಂತಲೇ ಹೇಳ್ಬೋದು, ಅದನ್ನು ಫ್ರೈ ಮಾಡೋಕ್ಕಿಟ್ಟಾರ. ಇದೇನೈತಲ್ಲ ಇದೆಲ್ಲ ಸಿಸ್ಟಮ್ ನಾನ್ ಫ್ಲೇಮಬಲ್ ರೀ, ಅಂದ್ರೆ ಇಂಡಕ್ಷನ್ ಮೇಲೆ ಇದೆಲ್ಲ ವರ್ಕ್ ಆಗುತ್ತೆ. ಆಟೋಮೆಟಿಕ್ ಹಿಟ್ ರುಬ್ಬು ಮಷೀನೂ ಐತಿ. ಸೊ ಆನ್ ಬೋರ್ಡ್ ನಿಮ್ಗೆ ಇದೆಲ್ಲ ನೋಡೋಕೆ ಸಿಗುತ್ತೆ. ಇಲ್ಲಿ ನೋಡ್ರಿ ವಾ ವಾ ಬಿಸಿ ಬಿಸಿ ಇದನ್ನು ತರಕಾರಿ ಕುದಿಸಾತಾರ ನೋಡ್ರಿ ಇಲ್ಲಿ. ಇಲ್ಲೇ ದಾಲ್ ರೆಡಿ ಆಗತ್ತದ ನೋಡ್ರಿ ಇಲ್ಲಿ ರೈಸ್ ಜೊತೆ. ಡೇ 2 ದ ಸನ್ಸೆಟ್ ನೋಡ್ಬೋದು ಇಲ್ಲಿ ಎಷ್ಟು ಮಸ್ತ್ ಆಗತ್ತದ ಅಂತೇಳಿ. ಡೇ 1 ನಾವು ಎಂಡ್ ಮಾಡಿದ್ವಿ ಮಹಾರಾಷ್ಟ್ರದ ಮರಾಠವಾಡ ರೀಜನಿಂದ. ಡೇ 2ನ ನಾವು ಈಗ ಸನ್ರೈಸ್ ಅಲ್ಲ ಸನ್ಸೆಟ್ನ ನೋಡತ್ತೀವಿ ಮಧ್ಯಪ್ರದೇಶದ ಸತ್ನಾಯಿಂದ. ಮತ್ತೊಂದು ರೆಸ್ಟಿಂಗ್ ಸ್ಟಾಪ್ ಅಂದರೆ ಆಪ್ರೇಟಿಂಗ್ ಹಾಲ್ಟ್ ರೀ ಇದು ಸತ್ನಾ. ಇಲ್ಲಿ ಮತ್ತಿನ್ನು ವಾಟರ್ ಫಿಲ್ಲಿಂಗ್ದು ಎಲ್ಲ ಆಗುತ್ತೆ. ನಮ್ಮ ಮುಂದೆ ಇದು ಟ್ರೈನ್ ನೋಡತ್ತಿರಲ್ಲ ಇದು ಬಂದ್ಬಿಟ್ಟು ಪಾಟಲಿಪುತ್ರ ಸೂಪರ್ ಫಾಸ್ಟ್ ಮುಂಬೈ ಲೋಕಮಾನ್ಯ ತಿಲಕ್ ಟರ್ಮಿನಸ್ಸಿಂದ ಪಾಟ್ಲಿಪುತ್ರಕ್ಕೆ ಹೋಗುವಂಥದ್ದು. ಬ್ಯಾಕ್ ಟು ಬ್ಯಾಕ್ ಗಾಡಿದ ರಶ್ ಅಂತೂ ಈ ಸ್ಟೇಷನ್ ಒಳಗೆ ಇದ್ದೇ ಇರುತ್ತೆ ರೀ. ಬಟ್ ನಂಗೆ ಭಾರಿ ಬೆಸ್ಟ್ ಏನು ಅನ್ಸಿದಪ್ಪ ಅಂತಂತಂದ್ರೆ ನಮ್ಮ ಭಾರತ್ ಗೌರವ್ ಟ್ರೈನ್ ಒಳಗೆ ಪ್ಯಾಂಟ್ರಿ ಕಾರ್ ನೋಡ್ರಿ ಅಲ್ರಿ ಎಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಅವ್ರು ಊಟ ಪ್ರಿಪೇರ್ ಮಾಡತ್ತೀರ. 4 ಮಂದಿ ಲಡ್ಸಾತಿದ್ರ, ಒಂದಿಬ್ರಲ್ಲಿ ಆಟೋಮೆಟಿಕ್ ಮಷಿನ್ ಒಳಗೆ ಹಿಟ್ ಹಾಕತ್ತಿದ್ರ, ಕಂಟಿನ್ಯೂಸ್ ಅದ್ರ ಉಂಡಿ ಮಾಡತ್ತಿದ್ರ, ಆಮೇಲೆ ಒಂದಿಬ್ರು ಅಲ್ಲಿ ದಾಲ್ ಮಾಡತ್ತಿದ್ರ, ರೈಸಿಗೆ ಇಟ್ಟಿದ್ರ, ಕಂಟಿನ್ಯೂಸ್ ಬ್ಯಾಕ್ ಟು ಬ್ಯಾಕ್ ವರ್ಕ್ ನಡೆದ ಬಿಟ್ಟಿರುತ್ತೆ. ಪಾಪ ಅವರು 24x7 ವರ್ಕ್ ಮಾಡ್ತಿರ್ತಾರೆ. ಯಾಕಂತಂದ್ರೆ ನೀವು ಲಂಚ್ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಎಲ್ಲ ನೀವು ಟೈಮ್ ಟು ಟೈಮ್ ತಿಂತೀರಂತಂದ್ರೆ ಅವರಿಗೆ ಆ ಟೈಮ್ ಟು ಟೈಮ್ ಮ್ಯಾಚ್ ಮಾಡೋಕೆ 2 ರಿಂದ 3 ತಾಸು ಅಡುಗೆ ಮಾಡ್ಬೇಕಾಗತ್ತಲ್ರಿ. ಸೊ ಹ್ಯಾಟ್ಸ್ ಆಫ್ ಟು ದೆಮ್. ಟ್ರೈನಿಗೆ ಮಾನಿಕ್ಪುರ್ಕಿಂತ ಮೊದಲ ಒಂದು 4 ಸ್ಟೇಷನ್ ಐತ್ರಿ, 2 ಸ್ಟೇಷನ್ ಅಲ್ಲೇ ಲೂಪ್ ಆಗೈತಿ. ಈಗ ಓವರ್ಟೇಕ್ ಮಾಡಕ್ಕೆ ಬರತೈತಿ ಕೊಲ್ಲಾಪುರ ಛತ್ರಪತಿ ಮಹಾರಾಜ್ ಟರ್ಮಿನಸ್ಸಿಂದ, ಛತ್ರಪತಿ ಶಾಹು ಮಹಾರಾಜ್ ಟರ್ಮಿನಸ್ಸಿಂದ ಎಲ್ಲ ಹೋಗುತ್ತೆ ರೀ ದೀಕ್ಷಾಭೂಮಿ ಸೂಪರ್ ಫಾಸ್ಟ್. ದೀಕ್ಷಾಭೂಮಿ ಕೊಲ್ಲಾಪುರ ಟು ಧನ್ಬಾದ್. ಇದು ಸ್ಟಾಪ್ ಆಗತ್ತೈತ್ರಿ, ಸ್ಟಾಪ್ ಐತೆ ಏನ್ರಿ ಇಲ್ಲಿ ಇದ್ರದ್ದು. ಫೈನಲಿ ನಮ್ದು ಸಿಗ್ನಲ್ ಆತ್ರಿ. ಈಗ ನಾವು ಡಿಪಾರ್ಟ್ನು ಆಗಿ ಟೈಮ್ ನೋಡ್ರಿ 8:49 ಆಗೈತಿ. ನಮ್ಮ ಮಲಾರ್ ಬೈದ ಫೋನ್ ಒಳಗೆ. ಸೊ ಈಗ 3rd ಮೀಲ್ ಅಂತ ಹೇಳ್ಬೋದು ನಾವು ಈ ಗಾಡಿ ಒಳಗೆ. ಸೊ ಈಗ ವಾಪಸ್ ಅದೇ ಟ್ರೇ ಟೇಬಲ್ ಬಂದದಿ, ವೆಲ್ಕಮ್ ಆನ್ ಬೋರ್ಡ್ ಭಾರತ್ ಗೌರವ, ಅದ್ರ ಮೇಲೆ ಒಂದು ಸಿಲ್ವರ್ ಫೈಲ್. ಸೊ ಪೂರ್ತಿ ಪ್ಲೇಟ್ ಈಗ ತುಂಬಿಸಿದೀವಿ ರೀ. ಫಸ್ಟ್ ಸ್ಟಾರ್ಟ್ ಮಾಡಿದಂಥ ರೈಸ್ ಐತಿ. ಇಲ್ಲಿ ನೋಡ್ರಿ ಇಲ್ಲಿ ರೈಸದ ಕ್ವಾಲಿಟಿ ನೋಡ್ರಿ ನೀವು ಪ್ರಾಪರ್ ಕಾನ್ಸ್ಟೆಂಟಾಗಿ ಮೇಂಟೈನ್ ಮಾಡಿರ. ಅದಾದ್ಮೇಲೆ ಇಲ್ಲೇ ಪನ್ನೀರ್ ಮಖಾನ ಐತಿ, ಸಣ್ಣ ಪನ್ನೀರ್ ಪೀಸ್, ಮತ್ತು ನಿಮಗಿಲ್ಲೇ ಇಲ್ಲೇ ಸೋಯಾಬೀನ್ ಚಂಕ್ಸು ನಿಮ್ಗೆ ನೋಡೋಕೆ ಸಿಗತ್ತವ. ಸೊ ಅದಷ್ಟೇ ಅಲ್ಲದೆ ಇಲ್ಲೇ ದಾಲ್ ಐತ್ರಿ. ಇದು ಯಾವುದೋ ಡಿಫ್ರೆಂಟ್ ಟೈಪ್ ದಾಲ್ ಅನ್ಸತೈತಿ. ಇಲ್ಲಿ ಯಾವುದೋ ಟ್ರೈನ್ ಕ್ರಾಸಿಂಗ್ ಬಂತು, ಮಾಲ್ ಗಾಡಿ. ಸೊ ಇಲ್ಲೇ ಮಿಕ್ಸ್ ವೆಜ್ ಪಲ್ಯನೂ ಒಂದು ಎಕ್ಸ್ಟ್ರಾ ಐತೆ. ಅದಷ್ಟೇ ಅಲ್ಲದೆ ಇಲ್ಲೇ ಪರಾಟ ಮತ್ತು ಪಿಕಲ್, ಒಂದು ಪಾಸ್ಪಾಸದ ಮೌತ್ ಫ್ರೆಶ್ನರು ಐತೆ. ಸೊ ನಿಮ್ಗೆ ಇಲ್ಲಿ ನೋಡ್ರಿ ಪನ್ನೀರ್ದ ಟೇಸ್ಟ್ ನಾನು ನಿಮ್ಗೆ ಹೇಳೋದು ಬೇಕಾಗೇನೇ ಇಲ್ಲ, ಸಿಂಪಲ್ ಎಟ್ ಟೇಸ್ಟಿ. ಪ್ರಯಾಗ್ರಾಜ್ ಜಂಕ್ಷನ್ಗಿಂತ 2 ಸ್ಟೇಷನ್ ಮೊದಲ ನಮ್ಮನ್ನ ನಿಂಚಾರಿ. ಇಲ್ಲೇ ಸಿಗ್ನಲ್ ಗ್ರೀನ್ ಆಗೈತೆ, ನೀವು ನೋಡ್ಬೋದಾ. ಹಿಂದಿಂದ ಬರತೈತಿ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್, ಬೆಂಗಳೂರಿನಿಂದ ದಾನಾಪುರ್ ಬಿಹಾರಿಗೆ ಹೋಗುವಂಥ ಸಂಘಮಿತ್ರ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಗಾಡಿ ಮಾತ್ರ ಸೆಕ್ಸಿ.
ವಾರಣಾಸಿ ಮೈಸೂರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಈಗ ನಮ್ಗೆ ಕ್ರಾಸ್ ಮಾಡಕ್ಕೆ ಬರೋದತ್ರ. ನಾವು ಫೈನಲಿ ಮೇನ್ ಲೈನ್ ಜಾಯ್ನ್ ಆಗಿ ನೋಡ್ರಿ ಇಲ್ಲೇ ದಿಲ್ಲಿ ಕಾನ್ಪುರ್ ಪ್ರಯಾಗರಾಜಿಂದ ಡಿ ವಿಗೆ ಹೋಗೋ ಸೆಕ್ಷನ್. प्रयागराज आउटर ये देखो ಈಗ ಟೈಮ್ ಆಗತ್ತದ್ರಿ ರಾತ್ರಿ 12:59. ನಾವೀಗ ಎಂಟ್ರಾಗೀವಿ ಪ್ರಯಾಗರಾಜ್ ಚೌಕಿ ಜಂಕ್ಷನಿಗೆ. ಸೊ ಕುಂಭಮೇಳದ ನಗರಿ ಪ್ರಯಾಗರಾಜಿಗೆ ನಿಮ್ಗೆ ಕುಂಭನಗರಿ प्रयागराजिಗೆ ನಿಮಗೆಲ್ಲರೂ ಸ್ವಾಗತ ರೀ. सो पासी भाई क्या खिला रहे हैं, आप पिला रहे हैं इधर? आप हमारे छोटे भाई, आप जो बोलोगे वो खाएंगे। अरे बढ़िया ನೋಡ್ರಿ ರಾತ್ರಿ 1 ಗಂಟೆ ಆದರೂ ಎಲ್ಲರೂ ಎಚ್ಚರದೇವಿ. ಸೊ ಈ ಗಾಡಿ ಒಳಗೆ ಮಜಾ ನನ್ನ ಬೇರೆ. ಮೇನ್ ಲೈನು ಕುಡ್ಕೊಂಡ್ವಿ. मलार भाई 2 शब्द इस लाइन के लिए. 2 शब्द? हाँ क्या बोलूं, मतलब शब्द कम है भाई, सच बता रहा हूँ. मतलब ये लाइन पे ट्रैवल करोगे, जितनी भी बार आप रिपीट गाड़ी भी करोगे ना, कोई फर्क नहीं पड़ेगा. मैं अभी जो ट्रिप कर गया, अभी 5 दिन पहले मैं इसी लाइन पे ट्रैवल किया हूँ. जम्मू मेल, उसके बाद ये आपकी वेस्ट बंगाल संपर्क क्रांति, जम्मू मेल वेस्ट बंगाल संपर्क क्रांति हुई. उसके बाद मैं आया था बनारस सुपर फास्ट से. ना जाने कितनी यात्रा हुई, कभी इस लाइन पे बोर नहीं होता है. मतलब ये ना इंडियन रेलवेज का ऐसा सेक्शन है ना भाई, जो मतलब एक रेल फैन अलग ही तरीके से फील करता है. रिप्लेसमेंट मिल पाएगी? नेवर, पॉसिबल ही नहीं है, पॉसिबल ही नहीं. ट्रैवल किया कभी फील हुआ है इससे जैसा? दिल्ली जहाँ से भी बहुत ट्रैवल किया हूँ, आप भी ट्रैवल किए हो. उसके अलावा दिल्ली कोटा भी ट्रैवल किया हम लोगों ने, दिल्ली मुंबई अहमदाबाद भी किया है. कभी वो फील नहीं आता है जो फील है ना दिल्ली हावड़ा मेन लाइन पे आता है भाई, कॉर्ड लाइन. ಅವರಂತೂ ಕೇಳಿಬಿಟ್ರೆ ಇಲ್ಲಿ वो वेरी वो ना आपका एक घर का सेक्शन है. हाँ हाँ, इस सेक्शन के बारे में 4 शब्द आपके जैसे. 4 शब्द तो थोड़ा सा इधर आते हैं. नहीं, सबसे मैं वही बोल रहा हूँ. देखो ये शब्द पूछ रहे हैं भाई अपने को, शब्द नहीं है भाई, क्या करें. सबसे पहला तो when someone said तांडव, we hear NFR, sorry NCR. और दूसरा चीज़ तांडव और ओवरनाइट एक्शन जो होता है ना, इधर ही आपको मिलता है. मतलब तांडव का तड़का और फुल एक्शन. ಇಂಡಿಯನ್ ರೈಲ್ವೇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಮತ್ತು ಫಾಸ್ಟೆಸ್ಟ್ ರೈಲ್ವೆ ಝೋನ್ ಅಂತ ಹೇಳ್ತಾರೆ ರೀ NCR. NCR का हेड क्वार्टर कौन है? प्रयागराज. सो वेलकम टू संगम नगरी प्रयागराज. ಇಲ್ಲಿ ಬಂದು ನೋಡ್ರಿ ಜಯನಗರ್ ಗರೀಬ್ ರಥ. प्रयागराज. और ये जो आप देख रहे हो ना, ये वो पानी का टंकी. ಡೇ 3 ಇನ್ ಬಿಹಾರ್ ರೀ. ನಾವೀಗ ಫೈನಲಿ ರೀಚ್ ಆಗೇವಿ ಬಿಹಾರದ ಗಯಾಜಿ ರೈಲ್ವೆ ಸ್ಟೇಷನ್.
ಸೊ ಇಲ್ಲಿಂದ ನಮ್ದು ಹೋಟೆಲದ ಚೆಕ್ ಇನ್ ಇರುತ್ತೆ. ಸೊ ಈಗ ಜಸ್ಟ್ ಎದ್ದೇನೆ ನಾನು, ಅದಕ್ಕೆ ಮಗ ಎಲ್ಲ ತೋರ್ಸಂಗಿಲ್ಲ, ಫ್ರೆಶ್ ಅಪ್ ಆಗಾಕ ನನಗೆ ಟೈಮೇ ಸಿಗಲಿಲ್ಲ. ಸೊ ಹೋಗೋಣಂತ ರೂಮಿಗೆ. ಇಲ್ಲಿ ನಮ್ದು 3rd ಡೇ ಇರೋದು ಐತಿ. ಇಲ್ಲಿ ಏನೇನೆಲ್ಲ ಮಾಡ್ತೀವಿ ಏನೇನೆಲ್ಲ ಆಗುತ್ತೆ ಅಂತ ಹೇಳಿ ನಾನು ನಿಮ್ಗೆ ಒಂದು ಸ್ವಲ್ಪ ಇಂಟ್ರೋ ಅನ್ನು ಕೊಡ್ತೇನೆ. ಇಲ್ಲಿನ ನಮ್ದು 3 ದಿನದ ಟ್ರಿಪ್ ಇರುತ್ತೆ. ಗಯಾ, ರಾಜಗಿರ, ನಳಂದ ಮತ್ತು ಮಹಾಬೋಧಿ ಟೆಂಪಲ್ ಮತ್ತು ವಿಷ್ಣುಪದ ಟೆಂಪಲ್ ಅನ್ನುವಂಥ ಸೆಕೆಂಡ್ ಡಿವೋಷನಲ್ ಪ್ಲೇಸಸ್ನ ಇವರ ಅಡ್ಡಾಡಿಸ್ತಾರೆ. A to Z ಊಟ ಇರಾಕ ಎಲ್ಲ ಭಾರತ್ ಗೌರವ್ ಟ್ರೈನ್ದವ್ರ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಅವ್ರನ್ನ ಏನೇನು ಹೇಳ್ತಾರಲ್ಲ ಅದನ್ನೆಲ್ಲ ನಾವು ಫಾಲೋ ಅಪ್ ಮಾಡ್ಕೊತ ಹೋಗ್ಬೇಕು. ಸೊ 3 ದಿನ ಟ್ರಿಪ್ ಇದನ್ನು ನಾವು ಭಾಳ ಎಂಜಾಯ್ ಮಾಡಿದ್ವಿ. ಇದೆಲ್ಲ ಪ್ಲೇಸಸ್ನು ಅವ್ರ ಇದೇ ಟ್ರೈನದ್ದು ಜರ್ನಿ ಒಳಗೆ ನಾನು ಎಂಜಾಯ್ ಮಾಡಿಸ್ಯಾರ. ನಾನು ಈ ವಿಡಿಯೋ ಮಾಡಿದ್ದೆ ನಮ್ದು ಟ್ರೈನ್ ಒಳಗೆ ಏನೇನೆಲ್ಲ ಫೆಸಿಲಿಟಿ ಬರ್ತಾವಂತೇಳಿ ತೋರ್ಸಕ್ಕೆ. ಸೊ ಊಟ ಮತ್ತು ಉಪಚಾರ ಹೆಂಗಿತ್ತು, ಇದ್ರೊಳಗೆ ಆಗುವಂಥ ಊಟನೂ ಹೆಂಗೆ ತಯಾರಾಗುತ್ತೆ ಅಂತೇಳಿ ನಾನು ನಿಮಗೆಲ್ಲ ತೋರಿಸೀನಿ. ಡೀಟೇಲ್ಡಾಗಿ ಈ ವಿಡಿಯೋ ನೋಡಿ ಎಂಜಾಯ್ ಮಾಡ್ರಿ ಅಂತೇಳಿ ನಾನು ಅನ್ಕೋತೀನಿ. ಈ ಥರ ಕಂಟೆಂಟ ಇನ್ನಷ್ಟು ನೀವು ಕನ್ನಡದೊಳಗೆ ನೋಡ್ಬೇಕಂತಂದ್ರೆ ನಿಮ್ಮ RCD ಇನ್ಸೈಡ್ ಇಟ್ಟಿಗೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಅಂತ ಹೇಳ್ತೀನಿ. ಸಿಗನಂತ್ರಿ ಮುಂದಿನ ವಿಡಿಯೋ ಒಳಗೆ. ಅಲ್ಲಿ ಮಟ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.